ನಿರಂತರ ಸುದ್ದಿ. ಆತ್ಮೀಯ ವೀಕ್ಷಕರೇ, ಕೆಲವು ದಿನಗಳ ಹಿಂದೆ ಮಂಗಳೂರಿನ ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ನವಜಾತ ಶಿಶುವೊಂದು ಅದಲು ಬದಲಾಗಿದೆ ಎನ್ನುವಂಥ ಆರೋಪ ಬಂತು. ಮಂಗಳೂರಿನ ಎಡಪದವು ಸಮೀಪದ ಶಿಬ್ರಿಕೆರೆಯ ಗರಡಿ ಮನೆಯ ಭವ್ಯ ಎಂಬವರು ಈ ಆರೋಪ ಮಾಡಿದ್ದಾರೆ. ಅವರ ಮಗುವನ್ನು ಲೇಡಿ ಗೋಶನ್ ಆಸ್ಪತ್ರೆಯ ಸಿಬ್ಬಂದಿ ಯಾರಿಗೋ ಮಾರಾಟ ಮಾಡಿ ಅವರಿಗೆ ಬೇರೆ ಪರಿತ್ಯಕ್ತ ಮಗುವನ್ನು ಕೊಟ್ಟಿದ್ದಾರೆ, ಅದು ಸಹ ಆಂಶಿಕ ಅಂಗವಿಕಲ ಮಗುವನ್ನು. ಈ ಬಗ್ಗೆ ಅವರು ದೂರು ನೀಡಿದಾಗ ಲೇಡಿ ಗೋಶನ್ ಆಸ್ಪತ್ರೆಯ ಅಧಿಕೃತರು ಸ್ಪಂದಿಸಲಿಲ್ಲ. ಈ ವಿಚಾರ ಗೊತ್ತಾದದ್ದು ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜಪ್ಪು ಅವರಿಗೆ. ಕಳೆದ 15 ವರ್ಷಗಳಿಂದ ಸಾಮಾಜಿಕ ಹೋರಾಟಗಳಲ್ಲಿ ತೊಡಗಿಸಿಕೊಂಡವರು ಯೋಗೀಶ್ ಶೆಟ್ಟಿ ಜಪ್ಪು. ಹಲವಾರು ರೀತಿಯ ಹೋರಾಟಗಳನ್ನು ಸಂಘಟಿಸಿದವರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯ ಘಟಕಗಳಿವೆ. ಮಹಿಳಾ ಘಟಕ ಇದೆ, ವಿದ್ಯಾರ್ಥಿ ಘಟಕ ಇದೆ. ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ಆ ಸಂಘಟನೆ ಧಾವಿಸಿ ಬರುತ್ತದೆ. ಅದೇ ರೀತಿ ಈ ಪ್ರಕರಣದಲ್ಲೂ ಯೋಗೀಶ್ ಶೆಟ್ಟಿ ಜಪ್ಪು ಅವರು ಮತ್ತು ಅವರ ಸಹವರ್ತಿಗಳು ಆ ಭವ್ಯ ಅವರ ಬೆಂಬಲಕ್ಕೆ ನಿಂತು ಬಂದರು. ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಯಿತು, ತನಿಖೆ ಆರಂಭವಾಯಿತು. ಆದರೆ ಸಾಮಾನ್ಯವಾಗಿ ವೈದ್ಯರ ವಿರುದ್ಧ ಬರುವಂಥ ಆರೋಪಗಳನ್ನು ತನಿಖೆ ಮಾಡಲಿಕ್ಕೆ ವೈದ್ಯ ವಲಯ ಅವಕಾಶ ಕೊಡುವುದಿಲ್ಲ. ಪೊಲೀಸರಿಗೂ ಕೈ ಕಟ್ಟಿದಂತಾಗಿದೆ. ಈ ಮಧ್ಯೆ ಆ ಮಗುವಿನ DNA ಪರೀಕ್ಷೆ ಮಾಡಲಾಗಿತ್ತು. ಅದರ ವರದಿಯನ್ನು ಸೋರಿಕೆ ಮಾಡಿದಂತಹ ಕುಯುಕ್ತಿಯೂ ನಡೆಯಿತು. ಇದೆಲ್ಲ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕಿದೆ. ಈ ಮಧ್ಯೆ ಭವ್ಯ ಅವರು ತನ್ನ ಪತಿ ಮತ್ತು ತಮ್ಮ ಸಂಬಂಧಿಕರೊಂದಿಗೆ ಸೇರಿಕೊಂಡು ಅವರೇ ಸ್ವತಃ ತನ್ನ ಮಗು ಎಲ್ಲಿಗೆ ಹೋಗಿದೆ, ತನಗೆ ಯಾರ ಮಗು ಸಿಕ್ಕಿದೆ ಎನ್ನುವ ಬಗ್ಗೆ ಒಂದು ಸಣ್ಣ ಮಟ್ಟಿನ ತನಿಖೆ ಮಾಡಿದ್ದಾರೆ. ಅದನ್ನು ತನ್ನ ವಾಯ್ಸ್ ರೆಕಾರ್ಡಲ್ಲಿ ಬಿಟ್ಟಿದ್ದಾರೆ. ಈ ಬಗ್ಗೆಯೂ ತನಿಖೆ ಆಗಬೇಕಿದೆ. ಆದರೆ ತನಿಖೆ ಮಾಡುವವರು ಯಾರು ಎನ್ನುವುದೇ ಪ್ರಶ್ನೆ. ಈಗ ಈ ವಿಚಾರಕ್ಕೆ ಸಂಬಂಧಿಸಿದ ಮಾತಾಡಲಿಕ್ಕೆ ಸ್ವತಃ ಯೋಗೀಶ್ ಶೆಟ್ಟಿ ಜಪ್ಪು ಅವರು ನಮ್ಮೊಂದಿಗೆ. ಶೆಟ್ರೆ, ಈ ಪ್ರಕರಣಕ್ಕೆ ನಿಮ್ಮ ಎಂಟ್ರಿ ಹೇಗಾಯಿತು? ನಮ್ಮಲ್ಲಿ ತುಳುನಾಡು ರಕ್ಷಣಾ ವೇದಿಕೆ ಕಚೇರಿಗೆ ಸಂತೋಷ್ ಎಂಬವರು ಬರ್ತಾರೆ. ಬಂದು ಹೇಳ್ತಾರೆ, ಭಾರಿ ಬೇಸರದಲ್ಲಿ ಕಣ್ಣೀರು ಆಗ್ತಾಯಿದ್ರು. ಬಂದು ಹೇಳಿದರು, ನಮಗೆ ತುಂಬ ತೊಂದರೆ ಆಗಿದೆ. ನನ್ನ ಸಹೋದರಿಗೆ ಒಂದು ಲೇಡಿ ಕೋಶನಲ್ಲಿ ನಾವು ಅಡ್ಮಿಟ್ ಮಾಡಿದ್ದೆವು. ಬಂಟ್ವಾಳದ ಇಂದ ನಾವು ಬಂದು ಅಲ್ಲಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ನಾವು ಲೇಡಿ ಕೋಶ ಆಸ್ಪತ್ರೆಗೆ ನಾವು ಬಂದೆವು. ಅಲ್ಲಿ ನಮಗೆ ನನ್ನ ಸಹೋದರಿಗೆ ಡೆಲಿವರಿ ಕೂಡ ಆಯಿತು. ಡೆಲಿವರಿ ಆದಾಗ ಫಸ್ಟಿಗೆ ನಮಗೆ ಮಗುವನ್ನು ತೋರಿಸಿದರು. ಮಗುವನ್ನು ತೋರಿಸಿದ ಹೇಳಿದ ನಂತರ 3 ದಿನದ ತನಕ ಅವರು ಮಗುವನ್ನು ತೋರಿಸ್ತಾ ಇರಲಿಲ್ಲ. ಆ ಬಳಿಗೆ ನನ್ನ ಸಹೋದರಿಗೆ ಕೂಡ ತೋರಿಸಲಿಲ್ಲ. ಲಾಸ್ಟ್ 3 ದಿನದ ನಂತರ ಏಕಾಏಕಿ ಅವರು ಬಂದರು. ಹೇಳಿದರು, ನಿಮ್ಮ ಅಂದರೆ ಅವ್ರದ್ದು ಹೇಳಿದರು, ನಿಮ್ಮ ಮಗುವಿಗೆ ಒಂದು ಕಣ್ಣು ಇಲ್ಲ ಅಂತ ಹೇಳಿದರು. ಇದರಿಂದ ನಮಗೆಲ್ಲ ಶಾಕ್ ಆಗಿದೆ, ತುಂಬ ನಮಗೆ ಭಾರಿ ಬೇಸರ ಆಗಿದೆ. ಅದಕ್ಕೆ ನಾವು ಅದರ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನಾವು ಅವ್ರ ಹತ್ರ ಕೇಳಿದ್ದೆವು. ಆಲ್ರೆಡಿ ನಾವು ಸ್ಕ್ಯಾನಿಂಗ್ ರಿಪೋರ್ಟ್ ಉಂಟಲ್ಲ, ಆಗ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಅವರು ಕೊಡಲಿಲ್ಲ. ನಮಗೆ ಇನ್ನಷ್ಟು ಸಂಶಯ ಆಯಿತು. ಅದಕ್ಕೆ ಪುನಃ ನಾವು 5ನೇ ತಿಂಗಳಲ್ಲಿ ನಮ್ಮ ಹತ್ರ ಸ್ಕ್ಯಾನಿಂಗ್ ರಿಪೋರ್ಟ್ ಇತ್ತು. ಬಟ್ ನಾನು ಕೊನೆಯ ಬಾರಿ ತೆಗೆದ ಸ್ಕ್ಯಾನಿಂಗ್ ರಿಪೋರ್ಟ್ ನಾವು BC ರೋಡಲ್ಲಿತ್ತು, ಸ್ಕ್ಯಾನಿಂಗ್ ಸೆಂಟ್ರಲ್ಲಿ. ಅಲ್ಲಿ ಹೋಗಿ ನಾವು ಸ್ಕ್ಯಾನಿಂಗ್ ಸೆಂಟರ್ಗೆ ಅಲ್ಲಿ ಕೇಳುವಾಗ ಅವರು ಫಸ್ಟಿಗೆ ಆಯಿತು ನೋಡ್ತೇವೆ ಅಂತ ಹೇಳಿದರು. ಅವ್ರು ಅಲ್ಲಿ ಕೊಡಲಿಲ್ಲ. ಹಾಗೆ ಪುನಃ ಬಂದು ನಮಗೆ ಆಸ್ಪತ್ರೆಗೆ ಬಂದು ಮಾತಾಡಿದಾಗ ಅವ್ರು ಕರೆಕ್ಟಾಗಿ ನಮಗೆ ಒಂದು ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ, ಒಂದು ಸ್ಪಂದನೆ ರೀತಿಯಲ್ಲಿ ಮಾತಾಡಲಿಲ್ಲ. ಈಗ ನಾವು ತುಂಬ ಚಿಂತಾಗಂತವಾಗಿದೆ, ತುಂಬ ಬೇಸರದಿಲ್ಲದ್ದೇವೆ. ನಮ್ಮ ಒಂದು
ಮಗು ಈಗ ಎಲ್ಲಿಂಟು ಅಂತ ಗೊತ್ತಿಲ್ಲ. ಯಾಕೆಂದರೆ ನನ್ನ ಸಹೋದರಿಯ ಮಗುವನ್ನು ಒಂದು ಕಣ್ಣಿಲ್ಲ ಅಂತ ಹೇಳ್ತಾರೆ. ಏಕಾಏಕಿ ಹೇಗೆ ಆಯಿತು ಅಂತ ಭಾರಿ ಆಶ್ಚರ್ಯ ಆಗಿದೆ. ಈಗ ನಮಗೆ ಯಾರು ಕೂಡ ಬೆಂಬಲ ಇಲ್ಲ, ಎಂತ ಮಾಡೋದು ಗೊತ್ತಾಗ್ತಿಲ್ಲ. ನೀವು ದಯವಿಟ್ಟು ನೀವು ತುಳುನಾಡು ರಕ್ಷಣಾ ವೇದಿಕೆ ಬೇರೆ ಬೇರೆ ಸಂದರ್ಭದಲ್ಲಿ ಹೋರಾಟ ಮಾಡಿದವರು ನಮಗೆ ಈ ಬಗ್ಗೆ ನೀವು ಒಂದು ಬೆಂಬಲ ಕೊಡಬೇಕು ಅಂತ ಹೇಳಿದರು. ಆಗ ನಾವು ಹೇಳಿದ್ದೇವೆ, ಓಕೆ, ನಾವು ಯಾವುದು ಬೆಂಬಲ ಕೊಡಬೇಕಾದ್ರೆ ನಮಗೆ ಅಲ್ಲಿ ಆದ ಘಟನೆ ನಮಗೆ ಗೊತ್ತಿಲ್ಲ, ನೀವು ಹೇಳಿದ್ದು ನಮಗೆ ಹೇಳಿದ್ದೀರಿ, ನಾವು ಇದ್ರ ಬಗ್ಗೆ ವಿಚಾರಣೆ ಮಾಡ್ಬೋದು, ನಮಗೆ ಸಹಾಯ ಮಾಡ್ಬೋದು. ಬಟ್ ಅದು ಮಗು ನಿಮ್ದ ಯಾವುದೇ ನಿಮ್ಮ ಸಹೋದರಿದ ಹೌದಾ ಅಲ್ವ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದೆಂತ ಇದ್ದರೆ ಸಹ ಸಂಬಂಧಪಟ್ಟ ಇಲಾಖೆಗಳು ಅದನ್ನು ಪರಿಶೀಲಿಸಬೇಕು. ನಾವು ಇಲಾಖೆಗೆ ನಾವು ಬೇಕಿದ್ರೆ ನಿಮ್ಮ ಪರವಾಗಿ ಬೇಕಿದ್ರೆ ಮಾತಾಡ್ಬೋದು ಅಂತ ಹೇಳಿದೆ. ಅದಕ್ಕೆ ನಾವು ಎಂತ ಹೇಳಿದ್ರು, ನಾವು ಹೇಳಿದ್ರೆ ನೀವೊಂದು ನಮಗೆ ಒಂದು ಸಂಘಟನೆಗೊಂದು ನೀವು ಪತ್ರ ಕೂಡ ಬರೆದು ಕೊಡಿ. ಯಾಕಂದರೆ ನಾಳೆ ಮತ್ತೆ ನಾವು ಹೇಳಿಲ್ಲ ಅಂತ ಆಗ್ತದೆ. ನಮ್ಮ ಬೆಂಬಲ ಬೇಕಿದ್ರೆ ನೀವೊಂದು ನಮಗೆ ಪತ್ರ ಕೊಡಬೇಕು ಅಂತ ಅವರು ನಮಗೆ ತುಳುನಾಡು ರಕ್ಷಣಾ ವೇದಿಕೆ ಒಂದು ಸಂಘಟನೆಗೆ ಒಂದು ವಿನಂತಿಯ ಒಂದು ಪತ್ರ ಕೂಡ ಕೊಟ್ಟರು. ಆ ಪತ್ರವನ್ನು ಇಟ್ಕೊಂಡು ನಾವು ಆ ಬಳಿಕ ನಾವು ಸೀದಾ ಬಂದರ್ ಸ್ಟೇಷನ್ನ ಅಲ್ಲಿ ಅಜ್ಮತ್ ಅಲ್ಲಿ ಅವ್ರ ಇನ್ಸ್ಪೆಕ್ಟರ್ ಹತ್ರ ಬಂದೆವು. ಯಾರು ಅವರ ಅಂದರೆ ಅವರ ಸಂಬಂಧಪಟ್ಟವರು ಸಹ ಬಂದರು. ನಾವು ಮಾತಾಡಿದಾಗ ಅವರು ಹೇಳಿದರು, ಇಮಿಡಿಯೇಟ್ ಅವರು ಪೊಲೀಸರು ಇಮಿಡಿಯೇಟ್ ಅದಕ್ಕೆ ನಮಗೆ ಉತ್ತಮ ಸ್ಪಂದನೆಯನ್ನು ಕೊಟ್ಟರು. ಅವರು ಇಮಿಡಿಯೇಟ್ ಕೂಡಲೇ ನಮ್ಮೊಟ್ಟಿಗೆ ಲೇಡಿ ಕೋಶನ್ ಆಸ್ಪತ್ರೆಗೆ ಬಂದರು. ಅಲ್ಲಿ ಅವರ ಮಗುವಿನ ತಾಯಿ ಭವ್ಯರ ಹತ್ರ ಸ್ಟೇಟ್ಮೆಂಟ್ ಕೂಡ ತಗೊಂಡ್ರು. ಅವರು ಕೂಡ ಮಾತಾಡುವಾಗ ಅವರು ನೇರವಾಗಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಬಗ್ಗೆ ಅವರಿಗೆ ಸಂಶಯವನ್ನು ವ್ಯಕ್ತಪಡಿಸಿದರು. ಅವರು ಕೂಡ ಹೇಳಿದರು, ನನ್ನ ಮಗುವೇ ಅಲ್ಲದ ರೀತಿಯಲ್ಲಿ ಉಂಟು, ನನಗೆ ಯಾಕೆ ಸಂಶಯ ಬರ್ತಾ ಉಂಟು, ನನ್ನ ಮನಸ್ಸಿಗೆ ಅಂತ ಒಂದು ಸಂಶಯವನ್ನು ಮೂಡುವಾಗಿ ಇವರು ಮಾಡಿದರು. ಯಾಕೆಂದರೆ ನನಗೆ ಹಾಲು ಕೊಡಲಿಕ್ಕೆ ಸಹ 3 ದಿನದಿಂದ ಮಗುವನ್ನು ಕರೀಲಿಲ್ಲ, ನಮಗೆ ಮಗು ಕೂಗಿದ್ದು ಸಹ ನಮಗೆ ಫಸ್ಟ್ ದಿನ ಗೊತ್ತುಂಟು. ಆದರೆ ಸಹ ಇವರು ಅದನ್ನು ಸ್ಪೆಷಲ್ ಅದಕ್ಕೆ ತುರ್ತು ಚಿಕಿತ್ಸಾ ಅದ್ರಿಗೆ ಒಂದು ಕೇರ್ ಸೆಂಟರ್ಗೆ ಬಿಡಬೇಕಾಗ್ತದೆ ಆ ಮಗುವನ್ನು ಅಂತ ಹೇಳಿದ್ದಾರೆ. ಆದರೆ ನನಗೆ ತುಂಬ ಜನ ನನ್ನ ಸಹಪಾಠಿಗಳಾಗಿ ಬೇರೆಯವರು ನನ್ನ ಫ್ರೆಂಡ್ಸ್ ಹತ್ರ ಕೇಳಿದಾಗ, ಇಲ್ಲ, ಮಗುವನ್ನು ಅಟ್ಲೀಸ್ಟ್ ಎಂಥದೇ ಸಮಸ್ಯೆ ಆದರೆ ಸಹ ಮಗುವನ್ನು ನೋಡಲಿಕ್ಕೆ ತಾಯಿಗೆ ಒಂದು ಬಿಡ್ತಾರೆ, ಅಥವಾ ಒಂದು ಎದೆಹಾಲು ಕೊಡಲಿಕ್ಕೆ ಅದು ಕೆಲಸ ಎಲ್ಲ ಬಿಡ್ತಾರೆ, ಅಥವಾ ಒಂದೆಲ್ಲ ಅದಕ್ಕೆ ಫೀಡಿಂಗ್ ಕೊಡುವಂಥ ವಿಷಯ ಆಗಿದೆ ಎಂತಾದರೆ ಸಹ ಅವ್ರು ಅಟ್ಲೀಸ್ಟ್ ನಮಗೆ ನಿಮ್ಮ ಮಗುವನ್ನು ತೋರಿಸ್ಲಿಕ್ಕೆ ಅದು ಬಿಡ್ತಾರೆ. ಯಾಕೆ 3 ದಿನದ ಕೊಡಲಿಲ್ಲ? ಅದರಿಂದ ನಮಗೆ ಸಹ ಗೊಂದಲ ಆಗಿದೆ ಅಂತ ಹೇಳ್ಕೊಂಡು ಆ ಪೊಲೀಸರ ಹತ್ರ ಮತ್ತು ಮಹಿಳಾ ಪೊಲೀಸರು ಇದ್ದಾರೆ ಅವ್ರ ಹತ್ರ ಸಹ ಹೇಳಿಕೆಯನ್ನು ಕೊಟ್ಟು ಆ ಮೂಲಕ ಇದು FIR ದಾಖಲಾಗಿ ಆ ಬಳಿಕ ಅವರ ನಂತರ ಬೇರೆಯವರು ಯಾರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರು ಸಹ ಅದರ ಬಗ್ಗೆ ಇನ್ವಾಲ್ವ್ ಆದರು. ಆ ಬಳಿಕ ಮಗುವನ್ನು ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಇವರು ಹೇಳಿದರು, ಯಾರು ಪುನಃ ಅವರ ಗಂಡ ಮತ್ತು ಇವರು ಬಂದರು, ನನ್ನ ಹತ್ರ ಗಂಡ ಮತ್ತು ಅವರ ಫ್ಯಾಮಿಲಿಯವರು ಪುನಃ ನನ್ನನ್ನು ಭೇಟಿ ಮಾಡಲಿಕ್ಕೆ ಬಂದರು. ಸರ್, ಇದರ ವಿಷಯದಲ್ಲಿ ನಮಗೇನೆ ಗೊಂದಲ ಆಗ್ತಾ ಉಂಟು, ಈಗ ನಮ್ಮ ಹೆಂಡತಿಗೆ ಸಹ ಅವರ ಜೀವದ ತೊಂದರೆ ಆಗ್ತಾ ಉಂಟು, ಇದು ನಮಗೆ ಭಾರಿ ಹೆದರಿಕೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆನಂತರ ಈ ಬಗ್ಗೆ ಈ ಮಾಹಿತಿಗಳು ಎಲ್ಲ ಬೇರೆ ಮಾಧ್ಯಮದಲ್ಲಿ ಸಹ ವಿಷಯ ತಿಳಿತು, ಮಾಧ್ಯಮದಲ್ಲಿ ಸಹ ಬಂತು. ಆ ಬಳಿಕ ಇವರು ಪುನಃ ಕೆಲವು ದಿನಗಳ ಬಳಿಕ ಪುನಃ ನನ್ನ ಹತ್ರ ಬಂದರು, ಯಾರು ಅವರ ಗಂಡ ಮತ್ತು ಅವರ ಅಣ್ಣ ಬೇರೆಯವರು ಬಂದರು. ಸರ್, ಅದು ಡಿಸ್ಚಾರ್ಜ್ ಮಾಡಲಿಕ್ಕೆ ಸಹ ಅವ್ರು ಕೇಳ್ತಿರಲ್ಲ, ಡಿಸ್ಚಾರ್ಜ್ ಮಾಡೋದಾದರೆ ಅವರು ಹೇಳ್ತಾ ಇದ್ದಾರೆ, ಡಿಸ್ಚಾರ್ಜ್ ಮಾಡಬೇಕಾದ್ರೆ ಸಹ ಮಗುವನ್ನು ಕೊಂಡೋಗ್ಬೇಕಾದ್ರೆ ಆ ರೀತಿಯಲ್ಲಿ ಅವರು ಮಾತಾಡೋ ಸ್ಟೈಲ್ ಆಗೇ ಇರ್ತದೆ. ನಾನು ಹೇಳಿದೆ, ನೋಡಿ, ಎಂತ ಇದ್ದರೆ ಸಹ ನಾವು ಡೈರೆಕ್ಟ್ ಏಕಾಏಕಿ ನಾವು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ನಮಗೆ ಮಾತಾಡಲಿಕ್ಕೆ, ನಾವು ಎಂತ ಇದ್ದರೆ ಸಹ ಇದರ ಇನ್ವೆಸ್ಟಿಗೇಷನ್ ಆಫೀಸರ್ ನಮಗೆ ಮಾತಾಡಲಿಕ್ಕೆ ಆಗ್ತದೆ. ಎಂತ ಇದ್ದರೆ ಸಹ ನಾವು ಇದರ ತನಿಖಾಧಿಕಾರಿಗಳಿರ್ತಾರೆ, ಪೊಲೀಸು ಅಧಿಕಾರಿಗಳಿರ್ತಾರೆ, ಅವ್ರ ಹತ್ರ ನಾವು ಮಾತಾಡುವ. ಅವರು ಯಾಕಂದರೆ ಅವ್ರು ಮಾತಾಡಿದ್ರೆ ಒಳ್ಳೇದಾಗ್ತದೆ, ನಾವು ಮಾತಾಡಿ ಡೈರೆಕ್ಟ್ ಬಂದರೆ ಸರಿಯಾಗೋದಿಲ್ಲ. ನಾವು ಸೀದಾ ಪುನಃ ಬಂದರ್ ಸ್ಟೇಷನ್ಗೆ ಬಂದು ಬಂದರ್ ಸ್ಟೇಷನಲ್ಲಿ ಪೊಲೀಸ್ ನಿರೀಕ್ಷಕರಲ್ಲಿ ಹಾಗೆ ಮಾತಾಡಿರ್ತೀವಿ. ಅವರು ಫೋನ್ ಮುಖಾಂತರ ಇಲ್ಲಿ ಆಸ್ಪತ್ರೆಗೆ ಮಾತಾಡಿ ಅವರವರ ಮಾತಾಡಿದ ನಂತರ ಬಳಿಕ ಇದು ಆಸ್ಪತ್ರೆಯಲ್ಲಿ ಅವರನ್ನು ಡಿಸ್ಚಾರ್ಜ್ ಮಾಡಿ ಅವರನ್ನು ಕರ್ಕೊಂಡೋದ್ರು. ಆ ನಂತರ ನಾವು ಸಹ ಹೇಳಿದ್ದೆವು, ನೋಡಿ, ನಿಮಗೆ ಬೆಂಬಲ ನೀಡ್ಬೋದು, ಬೇರೇನು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೆವು. ಆ ಬಳಿಕ ತುಂಬ ದಿನದ ನಂತರ ಅವರು ನಮಗೆ ಪುನಃ ಫೋನ್ ಮಾಡಿ ಹೇಳಿದರು, ಸರ್, ಅದೀಗ ನಮಗೆ ಭಾರಿ ಆಶ್ಚರ್ಯ ಆಗ್ತಾ ಉಂಟು, DNA ಟೆಸ್ಟ್ ಕೂಡ ಸಹ ಅದು ರಿಪೋರ್ಟ್ ಕೂಡ ಅದು ಮಾಧ್ಯಮದ ಮೂಲಕ ವೈರಲ್ ಆಗಿದೆ, ಅದು ಹೇಗೆ ಅಂತ ಆಶ್ಚರ್ಯ. ಯಾಕೆಂದರೆ ಯಾವುದು ಕೂಡ ಅದು ಅಷ್ಟು ಸೂಕ್ಷ್ಮವಾದ ವಿಷಯ, ಅದನ್ನು ಕೂಡ ನಮ್ಮ ಕೈಗೆ ಸಿಕ್ಕುವ ಮೊದಲೇ ಅದು ಬೇರೆ ಕೆಲವು ವೆಬ್ಸೈಟ್ ಚಾನಲಲ್ಲಿ ಬಂದಿದೆ, ಅದು ಏಕೆ ಸೋರಿಕೆ ಆಯಿತು ಅಂತ ಆಶ್ಚರ್ಯ ಆಗ್ತಾ ಉಂಟು. ಇದರ ಹಿಂದೆ ಯಾವುದೋ ಒಂದು ಕಾರಣದ ಶಕ್ತಿ ಯಾರ ಕೆಲಸ ಮಾಡ್ತಿದ್ದಾಗೆ ಆಗ್ತಾ ಉಂಟು ಅಂತ ಹೇಳಿದೆ. ನಾವು ಆಗ ಸಹ ನಾವು ಹೇಳಿದೆ, ನೋಡಿ, ನಮಗೆ ನಾವು ಅಂದರೆ ನಮ್ಮ ಒಂದು ಸಂಘಟನೆ
ನಾವು ಧ್ವನಿ ಇಲ್ಲದವರ ಪರವಾಗಿ ಧ್ವನಿಯಾಗಿರುವಂಥ ಕೆಲಸ ಮಾಡೋದು. ನಾವು ಅಧಿಕಾರಿಗಳಲ್ಲ, ನಾವು ನಿಮ್ಮ ಧ್ವನಿಯಾಗುವ ಕೆಲಸ ಸಂಬಂಧಪಟ್ಟ ಇಲಾಖೆಗೆ ಕೊಡುವಂಥದ್ದಾಗಿರ್ಬೋದು, ಮಾಧ್ಯಮದವರಿಗೆ ತರುವಾಗದು, ಮೇಲಾಧಿಕಾರಿಗಳಿಗೆ ಇದನ್ನು ಉನ್ನತ ಮಟ್ಟ ತನಿಖೆಗೆ ಒತ್ತಾಯಿಸುವಂಥ ಅಂಥದ್ದೆಲ್ಲ ನಾವು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದ್ದೇವೆ. ಆನಂತರ ಅವರು ಆನಂತರ DNA ಆ ರಿಪೋರ್ಟ್ ಸಿಕ್ಕಿದ ನಂತರ ಸಹ ಅವರು ನನ್ನ ಹತ್ರ ಭೇಟಿ ಮಾಡಲಿಕ್ಕೆ ಬಂದರು. ಸರ್ ಹೀಗೆ ನಮಗೆ ಭಾರಿ ಬೇಸರ ಆಗ್ತದೆ, ನಮಗೆ ಯಾರನ್ನು ನಂಬಬೇಕಂತ ಆಗ್ತಾ ಇಲ್ಲ, ಹೀಗೆ ಆಗಿದೆ ನಮಗೆ. ನಾನು ಆಗ ಸಹ ಕೇಳಿದೆ, ನೀವು ನಿಮಗೆ ಈಗ ಸಹ ನೀವು ಮನಸ್ಪೂರ್ವಕವಾಗಿ ಯೋಚನೆ ಮಾಡಿ, ವಿಷಯ ಸತ್ಯನಾ, ನಿಮ್ಮದೇ ಮಗುವ ಅಲ್ವಾ ಅಂತ ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಅಂತೇಳಿ. ಅವರು ಆಗ ಸಹ ಹೇಳಿದೆ, ಇಲ್ಲ ಸರ್ ನಮಗೆ ಗೊತ್ತುಂಟು, ಬೇಗ ಮುಟ್ಟಿದ ಮಗು ಹೇಗಿರ್ತದೆ ಅಥವಾ ಒಂದು 15 ಮಗುವಿನ 15 ದಿನದ ಮಗುವಿನ ಹೇಗೆ ಅಂತ ಗೊತ್ತಾಗ್ತದೆ. ಅದರಿಂದಾಗಿ ನಮಗೆ ನಾವು ಅದನ್ನು ನಮ್ಮ ಮಗು ಅಂತ ಒಪ್ಪಲಿಕ್ಕೆ ಆಗ್ತಾ ಇಲ್ಲ. ನಾನು ಹೇಳಿ ನೋಡಿ, ಅದು ನಿಮ್ಮ ಸ್ಟೇಟ್ಮೆಂಟೇ, ನಮ್ಮ ಸ್ಟೇಟ್ಮೆಂಟ್ ಆಗಲಿಕ್ಕೆ ಆಗೋದಿಲ್ಲ. ನಿಮ್ಮ ತಾಯಿ ಮನಸ್ಸು, ತಾಯಿ ಮಗುವಿನ ಬಗ್ಗೆ ಮತ್ತು ತಾಯಿ ಮನಸ್ಸಿಗೆ ಗೊತ್ತಾಗ್ತದೆ, ಅದು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಎಂತ ಹೇಳಿದ್ರೆ ಸಹ ನೀವು ಒಪ್ಪಬೇಕಂತ ಇಲ್ಲ, ಅಥವಾ ನಾವು ಹೇಳಿದ್ದನ್ನು ನಿಮ್ಮ ಮನಸ್ಸಿಗೆ ನಾವು ಹೇಳಿದ್ರೆ ಸಹ ಕೆಲವು ಸಲ ನಿಮಗೆ ಬೇಸರ ಆಗ್ಬೋದು. ಅದಕ್ಕೋಸ್ಕರ ನಿಮ್ಮ ಮನಸ್ಸಿಗೆ ಎಂತ ತೋಚ್ತದೆ ಆ ಕೆಲಸವನ್ನು ನೀವು ಮಾಡಬೇಕು, ನಿಮ್ಮ ಬೆಂಬಲಿಗಿದ್ದೇವೆ ಅಂತ ಹೇಳಿದೆ. ಪುನಃ ಅವರು ಹೇಳಿದರು, ಸರ್ ಇದಕ್ಕೆ ಎಂತ ಮಾಡೋದು, ನಮಗೆ ಬೇರೆ ಇದರ ಬಗ್ಗೆ ನಮಗೆ ಎಂತ ಸಹ ತೋಚಿಸ್ದೇ ಇಲ್ಲ ಅಂತ ಹೇಳಿದೆ. ಆಗ ಸಹ ನಾನು ಹೇಳಿದೆ, ನೋಡಿ ನೀವು ದೇವರನ್ನು ನಂಬುತ್ತೀರಾ ಅಂತ ಹೇಳಿದೆ ನಾನು. ನೀವು ಹಾಗಾದರೆ ನಾನು ಯಾಕೆ, ನಾವು ದೇವರಿಗಿಂತ ದೊಡ್ಡ ವಿಷಯ ಬೇರೆ ಯಾವುದು ಶಕ್ತಿ ಇಲ್ಲ. ನೀವು ದೇವರ ಮೇಲೆ ಸಹ ಒಂದು ಭಾರ ಹಾಕಿ ನೋಡುವ, ನಿಮ್ಮ ಒಂದು ವೇಳೆ ಮಗು ಎಂತಾದರೂ ಕೂಡ ನಿಮಗೆ ಅದು ಏನಾದರೂ ದೇವರ ಇಚ್ಛೆ ಬೇರೆನೇ ಆಗ್ತದೆ ಅಂತ ಹೇಳ್ಕೊಂಡು ದೇವರು ಅದಕ್ಕೆ ಒಂದು ದಾರಿ ತೋರಿಸ್ಬೋದು ಅಂತ ಅದಕ್ಕೆ ಅಷ್ಟು ಹೇಳಿದ್ದೇನೆ ನಾನು. ಹೆಣ್ಣು ಮಗು ಹೇಳಿದೆ ನಾನೇ, ನೋಡಿದೆ ನಾನು ಮಗು ಹತ್ತಿದೆ. ಹತ್ತಾದ್ಮೇಲೆ ನನಗೆ ಮಗು ಹತ್ತಾದ್ಮೇಲೆ ಡಾಕ್ಟರ್ ಹೇಳಿದ್ರು, ಓಕೆ ಮಗು ಫೈನ್, ಹತ್ತಿದೆ ಹಾಗಂತೇಳಿ ಅವರು ಬೇರೆಯವರಲ್ಲಿ ಕೊಟ್ಟರು. ಅಲ್ಲಿ ಅವರು ಬಡಿದ್ರು, ಮಗುವಿಗೆ ಬಡ್ದಾಗ ಅವರು ಡಾಕ್ಟರ್ ಹೇಳ್ತಾರೆ ಹೇಗೆ ಮಾಡಿದ್ರು, ಯಾಕೆ ಬಡಿದ್ರಿ, ಮಗು ಹತ್ತಿದೆಲ್ಲ ಯಾಕೆ ಅಂತೇಳಿ ಅವರು ಸ್ವಲ್ಪ ಕಾನ್ವರ್ಸೇಷನ್ ಮಾತಾಡಿದರು. ಆದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೇಳಿದ್ರು, ಬ್ರೀದಿಂಗ್ ಸ್ವಲ್ಪ ಸಮಸ್ಯೆ ಇದೆ, NICUಗೆ ಶಿಫ್ಟ್ ಮಾಡಬೇಕು, ಕೊಂಡೋಗ್ಬೇಕು ಅಂತೇಳಿ ಹಾಗೆ ಕೊಂಡೋಗಿದ್ದಾರೆ. ಆಗ ಸ್ವಲ್ಪ ಡಾಕ್ಟರ್ ಕೂಡ ಹೇಳಿದರು ಅವರಲ್ಲಿ, ಯಾಕೆ ಬಡಿದ್ರಿ ಅದಕ್ಕೆ ಹಾಗೆ ಅಂತೇಳಿ ಕೇಳಿದರು. ನೆಕ್ಸ್ಟ್ NICU ನನಗೆ ಸ್ವಲ್ಪ ಲೇಟ್ ಆದಮೇಲೆ ಒಂದು 11:45 ವಾರ್ಡಿಗೆ ನನ್ನನ್ನು ಶಿಫ್ಟ್ ಮಾಡಿದರು. ಶಿಫ್ಟ್ ಮಾಡಿದ ನಂತರ ಅಮ್ಮನಿಗೆ ತೋರಿಸಿದ್ದಾರೆ ಅಲ್ಲಿ. ಅದಕ್ಕಿಂತ ಮೊದಲು ಅಡಿಗೆ ಆದ ತಕ್ಷಣ ಸ್ವಲ್ಪ ಹೊತ್ತಾದ್ಮೇಲೆ NICUಗೆ ಅಮ್ಮನಿಗೆ ತೋರಿಸಿದ್ದಾರೆ. ತೋರಿಸಿ ಆದಮೇಲೆ ಅಮ್ಮ ನೋಡಿದ್ದಾರೆ, ನಾರ್ಮಲ್ ಇತ್ತು ಮಗು, ನಾರ್ಮಲಲ್ಲೇ ಇದ್ದ ಮಗು. ಅಣ್ಣ ಕೂಡ ನನ್ನದು ಅಣ್ಣನಿಗೆ ಕೂಡ ತೋರಿಸಿದ್ದಾರೆ, ಅಣ್ಣ ಕೂಡ ನೋಡಿದ್ದಾರೆ, ನಾರ್ಮಲ್ ಇತ್ತು. ನೆಕ್ಸ್ಟ್ ನನಗೆ ಸಂಜೆ ಅವರು ಹೇಳಿದರು, ನಾನು ಡಾಕ್ಟ್ರಲ್ಲಿ ಬಂದಾಗ ಕೇಳಿದೆ ಹೇಗಿದೆ ಮಗು ಅಂತ. ನಾರ್ಮಲ್ ಇದೆ, ತೊಂದರೆ ಇಲ್ಲ, ಬ್ರೀದಿಂಗ್ ಸಮಸ್ಯೆ ಕರೆಕ್ಟ್ ಆಗ್ತಾ ಉಂಟು, ತೊಂದರೆ ಇಲ್ಲ, ಅದು ನಿಮಗೆ ಕೊಡ್ತಾರೆ ಸಂಜೆ ಒಳಗೆ ಅಂತೇಳಿ. ಆದರೆ ಸಂಜೆಗೆ ಕೊಡಲಿಲ್ಲ ನನಗೆ. ಸಂಜೆ 5 ಗಂಟೆಗೆ ನಾನು ನೋಡಿದಾಗ ನನಗೆ ಬ್ರೀದಿಂಗ್ ಇದು ಉಂಟು, ಅದು ಇನ್ನು ನಾರ್ಮಲ್ ಆಗ್ತಾ ಬಂದಿದೆ, ನಿಮಗೆ ನಾಳೆ ಏನಾದರೂ ಕೊಡುವರು ಅಂತೇಳಿ. ನಾಳೆ ಹೋದಾಗ ಮರುದಿವಸ ಹೋದೆ ನಾನು, 19 ತಾರೀಕಿಗೆ ಮರುದಿವಸ ಹೋದಾಗ ನೋಡ್ಬೋದಾಗ ಇಲ್ಲ, ನೋಡಲಿಕ್ಕೆ ಇಲ್ಲ, ಈಗ ನೋಡಲಿಕ್ಕೆ ಆಗೋದಿಲ್ಲ, ಸಂಜೆ 5 ಗಂಟೆಗೆ ನೋಡ್ಬೋದು, ಈಗ ನೋಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೋಗಿ ನಾನು ಸೀದಾ ಬಂದೆ. ಹಾಗೆ ಸಂಜೆ 5 ಗಂಟೆಗೆ ಹೋದೆ. 5 ಗಂಟೆಗೆ ಹೋದಾಗ ಅದು ಮುಖದಿಂದ ಇದು ತೆಗೆದಿದ್ರು. ನೋಡಿದಾಗ ಇನ್ನು ನಾರ್ಮಲ್ ಆಗ್ತದೆ ನಿಮಗೆ, ಮತ್ತು ಬ್ಲಡ್ ಇನ್ಫೆಕ್ಷನ್ ಸ್ವಲ್ಪ ಉಂಟು ಅಂತ ಹೇಳಿದರು. ಬ್ರೀದಿಂಗ್ ಇದು ಸಮಸ್ಯೆ ಕರೆಕ್ಟ್ ಆಗ್ತಾ ಬಂತು, ಬ್ಲಡ್ ಇನ್ಫೆಕ್ಷನ್ ಉಂಟು ಅಂತ ಹೇಳಿದ್ರು. ಆಯಿತು ಅಷ್ಟೇ ಕೇಳಿ, ಇನ್ನೇನು ಸಮಸ್ಯೆ ಇಲ್ಲಲ್ಲ, ಆಗೋದಿಲ್ಲ ಅಂತ ಹೇಳಿ, ಇಲ್ಲ ಏನು ಕ್ಲಿಯರ್ ಆಗ್ತದೆ, ಏನಾಗೋದಿಲ್ಲ ಅಂತ ಹೇಳಿ. ನೆಕ್ಸ್ಟ್ ಡೇ ಆಗ ಕೂಡ ನನಗೆ ಮಗುವನ್ನೇನು ಕೊಡಲಿಲ್ಲ, ಅಲ್ಲೇ ಜಸ್ಟ್ ನೋಡಲಿಕ್ಕೆ ಬಂದೆ. ಯಾರಿಗೂ ಅಮ್ಮನ ಜೊತೆಯಲ್ಲೇ ಬಂದಿದ್ರು, ಯಾರಿಗೂ ನೋಡಲಿಕ್ಕೆ ಬಿಡಲಿಲ್ಲ, ಕೇವಲ ನನಗೆ ಮಾತ್ರ ಒಮ್ಮೆ ಒಳಗೆ ಹೋಗಿ ಅಷ್ಟೇ ಜಸ್ಟ್ ನೋಡಲಿಕ್ಕೆ ಬಿಟ್ಟಿದ್ದರು. ನೆಕ್ಸ್ಟ್ ಮರುದಿವಸ ಹೋದಾಗ ಕೌನ್ಸಿಲಿಂಗಿಗೆ ಮಕ್ಕಳ ಡಾಕ್ಟ್ರು 10 ಗಂಟೆಗೆ ಬರ್ತಾರೆ ಅಂತ ಹೇಳಿದಾಗ ನಾನು ಹೋಗಿದ್ದೆ. ಮಕ್ಕಳ ಡಾಕ್ಟ್ರ್ ಹತ್ರ ಹೋದಾಗ ಮಕ್ಕಳ ಡಾಕ್ಟ್ರ್ ಹೇಳಿದ್ರು, ಮಾತಾಡಲಿಕ್ಕೆ ಕರೆದಾಗ, ನೀವು ಮಗು ಬ್ರೀದಿಂಗ್ ಪ್ರಾಬ್ಲಮ್ ಸ್ವಲ್ಪ ಕರೆಕ್ಟ್ ಆಗ್ತಾ ಬಂದಿದೆ, ನಾವು ಬ್ಲಡ್ ಇನ್ಫೆಕ್ಷನಿಗೆ ಇದು ಆ್ಯಂಟಿಬಯೋಟಿಕ್ ಆಗ್ತಾ ಇದ್ದೇವೆ, ಅದು ಕ್ಲಿಯರ್ ಆಗ್ತದೆ, ಮತ್ತು ಕಣ್ಣು ಸ್ವಲ್ಪ ಒಳಗೆ ಇದ್ದಾಗೆ ಉಂಟು ಅಂತ ಹೇಳಿದರು. ಆಗ ನನಗೆ ಕಣ್ಣು ಒಳಗೆ ಅಂದರೆ ಅದೇನು ತೊಂದರೆ ಇಲ್ಲ, ಮಕ್ಕಳ ಡಾಕ್ಟ್ರು ಇದು ಕಣ್ಣಿನ ಡಾಕ್ಟ್ರು ಬರ್ತಾರೆ, ಕಣ್ಣಿನ ಡಾಕ್ಟ್ರು ಬಂದು ಅವರೇ ಬಂದು ಕ್ಲಿಯರ್ ಮಾಡ್ತಾರೆ ಏನು ಅಂತೇಳಿ ಹೇಳ್ತಾರೆ. ಹಾಗೆ ಕೇಳಿ ಅಷ್ಟು ಮಾತಾಡಿ ನಾನು ರಿಟರ್ನ್ ಬಂದ ಮಗುವಿಗೆ ಸಮಸ್ಯೆ ಇಲ್ಲಲ್ಲ, ಏನಾದರೂ ಇದಿಲ್ಲಲ್ಲ, ಹಾಗೆ ಏನಿಲ್ಲ ಅಂತ ಹೇಳಿದರು. ನೆಕ್ಸ್ಟ್ ಸಂಜೆ ಬನ್ನಿ ಕಣ್ಣಿನ ಡಾಕ್ಟ್ರು ನೋಡ್ತಾರೆ, ಅದನ್ನು ನೋಡಿ ಏನು ಅಂತೇಳಿ ಹೇಳ್ತಾರೆ ಅಂತ ಹೇಳಿ 5 ಗಂಟೆಗೆ ಬರ್ತಾರೆ ಅಂತ ಹೇಳಿ ನಾನು ಹೋದೆ. 5 ಗಂಟೆಗೆ ಅಲೌಡ್, ಅದಕ್ಕಿಂತ ಮೊದಲು ನೋಡಲಿಕ್ಕೂ ಬಿಡೋದಿಲ್ಲ, ಎಲ್ಲಿಗೆ ಹೋಗ್ಲಿಕ್ಕೆ ಅದಕ್ಕೆ ಇಲ್ಲ, ಫೀಡಿಂಗ್ ಮಾಡಲಿಕ್ಕೂ ಬಿಡೋದಿಲ್ಲ, ಯಾವುದಕ್ಕೂ ಇಲ್ಲ, ಏನಕ್ಕೂ ಕರೀಲಿಲ್ಲ ಅವರು, ಏನೂ ಇಲ್ಲ, ಅಲ್ಲಿಗೆ ಹೋಗ್ಲಿಕ್ಕೇ ಇಲ್ಲ ಒಳಗೆ, ಏನಕ್ಕೆ ಬಂದ್ರಿ ಅಂತೇಳಿ ಕೇಳ್ತಾ ಇದ್ರು. ಹಾಗೆ 5 ಗಂಟೆಗೆ ಹೋದಾಗ ಕಣ್ಣಿನ ಡಾಕ್ಟ್ರು ಬರಲಿಲ್ಲ ಅಂತ ಹೇಳಿದರು. ಬರಲಿಲ್ಲ, ಇನ್ನು ಅವ್ರು ಬರಬೇಕಷ್ಟೇ, ಮತ್ತೆ ಬರುವರು ಅಂತ. ಆದರೆ ಅಲ್ಲಿದ್ದ ಮಕ್ಕಳ ಡಾಕ್ಟ್ರು ಅವರು ಕರೆದು ನನ್ನನ್ನು ಒಮ್ಮೆ ಬನ್ನಿ, ಇದು ಮಗುವಿಗೆ ಕಣ್ಣೇ ಇಲ್ಲ ಅಂತೇಳಿ ತೋರಿಸಿದ್ರು. ನನ್ನಲ್ಲಿ ಇದನ್ನು ಓಪನ್ ಮಾಡಿ ಕಣ್ಣೇ ಇಲ್ಲ, ಇದಕ್ಕೆ ಕಣ್ಣು ಇಲ್ಲ ಅಂತೇಳಿ ತೋರಿಸಿದ್ರು. ನಾನು
ನನಗೆ ತುಂಬ ಇದಾಯಿತು. ಕಣ್ಣೇ ಇಲ್ಲ, ಇಷ್ಟರ ತನಕ ನೀವು ಕಣ್ಣು ಇಲ್ಲದದು ಗೊತ್ತಾಗಲಿಲ್ವ ಅಂತ. ನಾವದನ್ನು ಸೂಕ್ಷ್ಮವಾಗಿ ಪರಿಗಣಿಸಲಿಲ್ಲ, ನಾವು ನೋಡಲಿಲ್ಲ ಅದನ್ನು, ಕಣ್ಣಿದ್ದನ್ನು ನೋಡಲಿಲ್ಲ ನಾವು, ಖಾಲಿ ಬ್ರೀತಿಂಗ್ ಅದನ್ನು ನೋಡಿದ್ದು. ನಾನು ಅದಕ್ಕೆ ಕೇಳಿದೆ, ಒಂದು ಕಣ್ಣು ಮುಖದಲ್ಲಿ ಇಲ್ಲವೇ ಇಲ್ಲ ಅಂತೇಳಿ ಅದೊಂದು ಗೊತ್ತಾಗೋದಿಲ್ವಾ ಅಂತೇಳಿ. ಅದಕ್ಕೆ ಅವರು ಇಲ್ಲ, ನಾವು ಅದನ್ನು ಅಬ್ಸರ್ವ್ ಮಾಡಲಿಲ್ಲ ಹಾಗೆ ಹೀಗೆ ಅಂತ ಹೇಳಿದರು. ಮತ್ತು ಕಣ್ಣಿನ ಡಾಕ್ಟರ್ ಬರ್ತಾರೆ ಏನು ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ನಾವು ಸ್ವಲ್ಪ ಲೇಟ್ ಆದಮೇಲೆ ಮತ್ತೆ 6 ಗಂಟೆಗೆ ಹೋದಾಗ ಕಣ್ಣಿನ ಡಾಕ್ಟರ್ ಬರ್ಬೋದು ಅಂತೇಳಿ ಹೋದಾಗ ಅಲ್ಲಿ ರಿಪೋರ್ಟ್ ಬರೆದಿಟ್ಟು ಹೋಗಿರ್ತಾರೆ. ಕಣ್ಣಿನ ಡಾಕ್ಟರ್ ಬರ್ದಿರ್ತಾರಂತೆ. ನಮ್ಮನ್ನು ಕರೆತೇನೆ ಅಂತ ಹೇಳಿದ್ರು, ಕರೀಲಿಲ್ಲ, ಬರೆದಿಟ್ಟು ಹೋಗಿರ್ತಾರೆ. ಒಂದು ಕಣ್ಣೇ ಇಲ್ಲ, ಇನ್ನೊಂದು ಕಣ್ಣು ತುಂಬ ಸ್ಮಾಲ್ ಆಗಿದೆ ಅಂತೇಳಿ ಬರೆದಿಟ್ಟು ಅವರಷ್ಟು. ನಾನು ಅದಕ್ಕೆ ಕೇಳಿದೆ ಡಾಕ್ಟರ್, ಅವರು ಬಂದಾಗ ನೀವು ಕರೀತೇನೆ ಅಂತ ಹೇಳಿದಲ್ಲ, ಯಾಕೆ ಕರೀಲಿಲ್ಲ, ನಮ್ಮಲ್ಲಿ ಮಾತಾಡಲಿಕ್ಕೆ ಬರಬೇಕಿದ್ದಲ್ಲ. ಮತ್ತೆ ಒಂದು ನನ್ನದು ಪ್ರೆಗ್ನೆನ್ಸಿಯಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರಲ್ಲಿ ಯಾವುದೇ ಫಾಲ್ಟ್ ಇಲ್ಲ, ನಾರ್ಮಲ್ ಇದೆ ಅಂತೇಳಿ ಬಂದಿದೆ, ಅಬ್ನಾರ್ಮಲ್ ಅಂತೇಳಿ ಬರಲಿಲ್ಲ, ಅಥವಾ ಐಸ್ ಇತ್ತು, ಏನೂ ಸಮಸ್ಯೆ ಇದು ಕಾಣಲಿಲ್ಲ. ಹಾಗಿರುವಾಗ ಹೇಗೆ ಇದು ಬಂತು, ಅದರಲ್ಲಿ ಇರಲಿಲ್ಲ ಅಲ್ಲ ಅಂತ ಹೇಳಿದೆ. ಮತ್ತು ಒಂದು ನೀವು ಡೆಲಿವರಿ ಆದ ತಕ್ಷಣ ಅದನ್ನೆಲ್ಲ ಒಬ್ಸರ್ವ್ ಮಾಡೋದಿಲ್ವಾ ಅಂತೇಳಿ ಕೇಳಿದೆ. ನಾವು ಅದನ್ನೆಲ್ಲ ಮಾಡಲಿಲ್ಲ, ಅದು ಒಂದು ನಾವು ಇದು ಮಾಡ್ತೇವೆ ಅಂತೇಳಿ ಹೇಳಿದರು. ಆದಮೇಲೆ ನೆಕ್ಸ್ಟ್ ನಾನು ಕೇಳಿದೆ ಇದು ಕಣ್ಣಿದು ಇದು ಮತ್ತೆ ಕೂಡ ಹೇಳಿದರು, ಅದನ್ನು ಇನ್ನು ಮತ್ತೆ ಸೀನಿಯರ್ ಡಾಕ್ಟರ್ ನೋಡ್ತಾರೆ ಕಣ್ಣಿದು ಹಾಗೆ ಹೇಗೆ ಅಂತ ಹೇಳಿದರು. ನನಗೆ ಅದನ್ನಷ್ಟು ಕೇಳಿದೆ. ನಾನು ಸುಮ್ಮನೆ ಹೊರಗೆ ಬಂದೆ. ಮತ್ತೆ ನನ್ನ ಮನೆಯವರಿಗೆಲ್ಲ ತಿಳಿಸಿದೆ, ಹೀಗೆ ಹೇಳ್ತಾ ಇದ್ದಾರೆ ಡಾಕ್ಟರ್, ಕಣ್ಣಿಲ್ಲ. ನೋಡುವಾಗ ಫಸ್ಟ್ ನನಗೆ ಬಾರ್ನ್ ಮಾಡುವಾಗ ಬೇಬಿ ಇದ್ದ ಶೇಪಿಗೂ ಈಗ ಅಲ್ಲಿರುವಂಥ ಮಗುವಿನ ಫುಲ್ ಇದಿದೆ, ವ್ಯತ್ಯಾಸನೇ ಇದೆ. ಮಗುವೇ ಡಿಫ್ರೆಂಟ್ ಇದೆ, ಗೊತ್ತಾಯ್ತಲ್ಲ. ನೋಡುವಾಗ ಹ್ಯಾಂಡಿಕ್ಯಾಪ್ ಥರ ಇದೆ ಅದು ಮಗು. ಚೇಂಜ್ ಮಾಡಿದಾರಂತ ನನ್ನ ಅನಿಸಿಕೆ, ಅದು ನನ್ನ ಮಗು ಅಲ್ಲ, ಅದು ನನ್ನ ಮಗು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಾರ್ಮಲ್ ಆಗಿದೆ, ನಾರ್ಮಲ್ ಡೆಲಿವರಿ, ನಾರ್ಮಲ್ ಆಗಿದೆ ಅಂತ ಎಲ್ಲ ಹೇಳಿ ಲಾಸ್ಟ್ಗೆ ನಾರ್ಮಲ್ ಡೆಲಿವರಿ ಪ್ರಾಬ್ಲಮ್ ಯಾವುದೂ ಇಲ್ಲ ಅಂತ ಹೇಳಿ ಲಾಸ್ಟಿಗೆ ಕಣ್ಣೇ ಇಲ್ಲ. ಅದು ಕೂಡ ಒಂದು ಡೆಲಿವರಿ ಆಗಿ 3 ದಿವಸ ತನಕ ಯಾವುದು ಹೇಳದೆ 3 ದಿವಸದ ನಂತರ ಕಣ್ಣಿಲ್ಲ ಅಂತೇಳಿ ಹೇಳ್ತಾರೆ. ನಾರ್ಮಲ್ ಡೆಲಿವರಿ ಹಾಗೆ ಹೇಳಿದ್ದು, ಕಣ್ಣೇ ಇಲ್ಲ ಅಂತೇಳಿ. ಅಷ್ಟರ ತನಕ ಅವರಿಗೆ ಗೊತ್ತಿಲ್ಲ. ಒಂದು ಡಾಕ್ಟರ್ ಆಗಿ ಕಣ್ಣಿನ ಆಗಿರಲಿ, ಯಾವುದೇ ಮಕ್ಕಳ ಡಾಕ್ಟರ್ ಆಗಿರಲಿ, ಒಂದು ಮುಖದಲ್ಲಿರುವಂಥ ಪಾರ್ಟ್ಸ್ ಇಲ್ಲ ಅಂತೇಳಿ ಅವರಿಗೆ ಗೊತ್ತಿಲ್ಲ. ಅಷ್ಟು ಒಂದು ಬೇಜವಾಬ್ದಾರಿ ತೋರಿಸಿದ್ದಾರೆ. ಏನು ದಿವಸಕ್ಕೊಂದು ರಿಪೋರ್ಟು ಹೇಳ್ತಾರೆ, ಒಂದು ದಿವಸ ಬ್ರೀದಿಂಗ್ ಇದು, ಒಂದು ದಿವಸ ಬ್ಲಡ್ ಇನ್ಫೆಕ್ಷನ್, ಒಂದು ದಿವಸ ಕಣ್ಣಿಲ್ಲ, ದಿವಸಕ್ಕೊಂದು ಇವರದ ರಿಪೋರ್ಟು. ಅದೇ ನನ್ನ ಪ್ರಕಾರ ಅಂದರೆ ಈಗ ಈ ಘಟನೆ ಬಗ್ಗೆ ಈಗ ನಮಗೇನೆ ಈಗ ಗೊಂದಲದಲ್ಲಿದ್ದೇವೆ. ಯಾಕೆಂದರೆ ಒಂದು ಸೈಡಲ್ಲಿ ಇವರು ಹೇಳ್ತಾರೆ ನಮ್ಮ ಮಗು ಅಲ್ಲ ಅಂತ ಹೇಳ್ತಾರೆ, ಹಾಸ್ಪಿಟಲ್ನವ್ರು ಹೇಳ್ತಾರೆ ನಮ್ಮ ಹತ್ರ ಎಲ್ಲ ಅದರದ ಫೋಟೋಸ್ ಉಂಟು, ಅವರಲ್ಲಿ ನಾವು CC ಕ್ಯಾಮರಾ ಉಂಟು, ನಮಗೆ ಅಲ್ಲಿ ನೋಡುವಾಗ ಎಲ್ಲ ಇವನು ಮಗುವಿನ ಮತ್ತು ತಾಯಿದು ಒಟ್ಟಿಗೆ ನಾವು ಫೋಟೋ ತೆಗೆದದುಂಟು, ಅದು ಅವ್ರದ್ದು ಒಂದು ಕಾರ್ಯಗಳನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ರೀತಿಯಲ್ಲಿ ನೋಡುವಾಗ DNA ರಿಪೋರ್ಟ್ ಕೂಡ ಸಹ ಆ ರೀತಿಯಲ್ಲಿ ಬಂದಿದೆ. ಅದರಿಂದಾಗಿ ನಮಗೇನೆ ಈಗ ಇತ್ತೀಚೆಗೆ ಒಂದು 2 ದಿನದಲ್ಲಿ ಅವರ ಆಡಿಯೋ ಕೂಡ ಈಗ ಇತ್ತೀಚೆಗೆ ಎಲ್ಲ ಬೇರೆ ಬೇರೆ ಹೊಸ ನನಗೆ ಸಹ ಕಳಿಸ್ತಾ ಇದ್ದಾರೆ. ಅವರು ಮನೆಯವರು ಅದರ ಬಗ್ಗೆ ನಮಗೆ ಏನು ಮಾತಾಡಲಿಲ್ಲ, ಬಟ್ ಆದರೆ ಬೇರೆಯವರು ನನಗೆ ಇದನ್ನು ವಾಯ್ಸ್ ರೆಕಾರ್ಡ್ ಮತ್ತೆ ನಮಗೆ ಇದನ್ನು ಬೇರೆಯವರ ಮುಖಾಂತರ ಕಳಿಸ್ತಾ ಇದ್ದಾರೆ. ಅದು ಬಹುಶಃ ತುಂಬ ಕಡೆ ವೈರಲ್ ಆಗಿದೆ. ಅದು ಸಹ ಕಳಿಸುವಾಗ ಸಹ ನಮಗೆ ಈಗ ಸಹ ಆಶ್ಚರ್ಯ ಆಗ್ತದೆ. ಯಾಕೆಂದರೆ ತಾಯಿ ಅವರು ಬಲವಾಗಿ ಅದನ್ನು ಪ್ರತಿಪಾದಿಸುತ್ತಾರೆ, ಅದು ನನ್ನ ಮಗು ಅಲ್ಲ ಅಂತೇಳಿ ಪ್ರತಿಪಾದಿಸ್ತಾರೆ. ಈಗ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತ ನಾವೇ ಈಗ ಗೊಂದಲದಲ್ಲಿದ್ದೇವೆ. ಯಾಕೆಂದರೆ ಆದರೆ ನನ್ನ ಮನಸ್ಸಂದರೆ ಒಬ್ಬರು ತಾಯಿಯಾದವರು ಅವರು ಇಂಥ ಹೋರಾಟ ಮಾಡಿ ಒಂದು ವೇಳೆ ಎಂಥ ಲಾಭ ಉಂಟು, ಒಂದು ವೇಳೆ ಅವರಿಗೆ ಸುಳ್ಳು ಹೇಳುವ ಅಗತ್ಯ ಇಲ್ಲಲ್ಲ, ಅದು ನಮಗೆ ಆಶ್ಚರ್ಯ. ಯಾಕೆಂದರೆ ಒಂದು ತಾಯಿ ಯಾಕೆ ಹಾಗಾದರೆ ಒಂದು ವೇಳೆ ಅವರ ಮಗು ಅಲ್ಲ ಅಂತ ಯಾಕೆ ಹೇಳ್ತಾರೆ, ಅದು ಸಹ ಒಂದು ಪ್ರಚಾರ ಚಿಂತೆ. ಯಾಕೆಂದರೆ ಇಂಥ ಯಾಕೆ ಹೋರಾಟ ಮಾಡ್ತಾರೆ, ಹಾಗಾದರೆ ಇದಕ್ಕೆ ಅಂಗವಿಕಲ ಅಂತ ಹೇಳಿ ಅವರು ಅಲ್ಲ ಅಂತ ಹೇಳುವುದಾ? ಅಂಗವಿಕಲ ಅಂತ ಹೇಳಿ ಅವರು ಅಲ್ಲ ಅಂತ ಹೇಳುವುದಾ? ಅಲ್ಲ, ಅವರು ಅದು ನಾವು ಗೊತ್ತಿಲ್ಲಲ್ಲ, ಅದು ಅವರ ನಮಗೆ ಅರ್ಥ ಆಗುದಿಲ್ಲ. ಯಾಕೆಂದ್ರೆ ಇದಕ್ಕಿಂತ ಒಂದು ವೇಳೆ ಹಿಂದಕ್ಕಿಂತ ಮೊದಲು ಕೂಡ ಸಹ ಮಗು ಅವರು ಇದು 2ನೇ ಮಗು ಅಲ್ಲ, ಮೊದಲನೇ ಮಗು ಅವರು ಇದ್ದಾರೆ. ಅದರಿಂದಾಗಿ ಇಂಥ ಗೊಂದಲನೇ ಆಗಲಿಲ್ಲ. ಈ ಮಗುವಿನ ಬಗ್ಗೆ ಅವರಿಗೆ ಯಾಕೆ ಸಂಶಯ ಬಂದದ್ದು, ಅವರು ಹೇಳೋದು 3 ದಿನದ ನಂತರ ಯಾಕೆ ನಮ್ಗೆ ಹೇಳಿದ್ದಾರೆ. ಇದು 3 ದಿನ ಇವರಿಗೆ ಒಂದು ವೇಳೆ ಅದರ ಮಗುವಿನ ನ್ಯೂನ್ಯತೆ ಇದ್ರೆ ಸಹ
ಇವರು 3 ದಿನದ ಒಳಗೆ ಹೇಳ್ಬೋದಲ್ಲ, ಹುಟ್ಟಿದ ಸಂದರ್ಭದಲ್ಲಿ ಹೇಳ್ಬೋದಲ್ಲ. ಯಾಕೆಂದ್ರೆ ಒಂದು ಮಗುವಿಗೆ ಮಗುವಿದು ಒಂದು ಕಣ್ಣು ಕಾಣುವುದಿಲ್ಲ ಅಂದ್ರೆ ಓಕೆ, ಯಾವುದು ಕಣ್ಣಿನ ಯಾವುದೋ ಒಂದು ಪಾರ್ಟಲ್ಲಿ ಸಮಸ್ಯೆ ಇದ್ರೆ ಇವರು 3 ದಿನದ ನಂತರ ಹೇಳಿದ್ರೆ ಸಹ ಪರವಾಗಿಲ್ಲ. ಯಾಕೆಂದ್ರೆ ಅದು ಫಸ್ಟಿಗೆ ಸ್ವಲ್ಪ ಕರೆಕ್ಟ್ ಇತ್ತು. ಇದರಲ್ಲಿ ಅದ ಪಾರ್ಟಿ ಇಲ್ಲ, ಯಾರು ಆ ಕಣ್ಣೇ ಇಲ್ಲ ಅಂತ ಹೇಳಿದ್ರೆ, ಕಣ್ಣಿನ ಒಂದು ರಚನೆನೇ ಇಲ್ಲ ಅಂತ ಹೇಳಿದ್ರೆ ಯಾರಿಗದು ಡಾಕ್ಟರ್ಗೆ ಟೆಸ್ಟ್ ಮಾಡೋ ಗೊತ್ತಾಗ್ತದಲ್ಲ. ಆ ಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಇವ್ರು ಹೇಳ್ಬೋದಿತ್ತಲ್ಲ, ನೋಡಿ ಹೀಗೆ ನಿಮ್ಮ ಮಗು ಹೀಗೆ ಆಗಿದೆ ಅಂತ. ಪುನಃ ಅದಕ್ಕೆ ನಾವು ಆ ವಿಷಯದಲ್ಲಿ ಸಹ ಅವರೇ ಹೇಳೋದಂದ್ರೆ ಇದು ಆ ಮಗುವಿಗೆ ನಾವು ಮೊದಲೇ ಹೇಳ್ತಿದ್ರೆ ಶಾಕ್ ಆಗ್ತಿತ್ತು ಅಂತ ಆ ಮಾತನ್ನ ಹೇಳಿದ್ರಂತೆ. ಅಂದ್ರೆ ಮೊದಲೇ ಹೇಳಿದ್ರೆ ಶಾಕ್ ಆಗ್ತಿತ್ತು ಅಂತ. ನಾನು ಹೇಳೋದು, ಈಗ ಅವ್ರಿಗೆ ಗೊಂದಲ ಬರ್ಲಿಕ್ಕೆ ಕಾರಣ ಯಾರು? ಈ ವೈದ್ಯಕೀಯ ಸಿಬ್ಬಂದಿಗಳೇ. ಈಗ ನೋಡಿ, ಒಂದು ಮಗುವಿಗೆ ನನ್ನ ಮಗುವಲ್ಲ ಅಂತ ಹೇಳಿ ಮನಸ್ಸಿಗೆ ಬಂದ್ರೆ ಆ ಮಗುವಿಗೆ ಅವು ಪಾಪ ಕಷ್ಟ. ಜೀವನ ಪರ್ಯಂತ ಮಗುವನ್ನು ಆ ತಾಯಿ ಆಗಿದ್ದವಳು ಎಂತ ಹೇಳ್ತಾರೆ, ಇದು ನನ್ನ ಮಗು ಅಲ್ವಾ ಅಂತ ಭಾವನೆ ಬಂದ್ರೆ ಅದು ಯಾವಾಗ್ಲೂ ಪಾಪ ಆ ಮಗುವಿಗೆ ಇನ್ನು ಕಷ್ಟನೇ. ಯಾವಾಗ್ಲೂ ಕಷ್ಟನೇ ಪಾಪ. ಮಗು ಇನ್ನು ಆ ತಾಯಿಯೊಟ್ಟಿಗೆ ಲೈಫ್ ಲಾಂಗ್ ಅವಳ ಒಂದು ಮನಸ್ಸಿಗೆ ಒಕ್ಕಿಯಾಗಿ ಇದು ನನ್ನ ಮಗು ಹೌದಾ ಅಲ್ವಾ ಅಂತ ಹೇಳ್ಕೊಂಡು ಅದು ಸಮಸ್ಯೆ ಇದೆ. ಅದರಿಂದಾಗಿ ಇದೆಲ್ಲ ಕಾರಣ ಈ ಇಲಾಖೆಯವರು. ನಾನು ಆ ಮಗು ಅವರದು ಹೌದಾ ಅಲ್ವಾ ಅಂತ ಹೇಳಿಕೊಂಡು ನಾನು ಹೇಳೋದಿಲ್ಲ, ಯಾಕೆಂದ್ರೆ ಅದು ನಮಗೆ ಗೊತ್ತಿಲ್ಲ. ಅದೇ ಯಾಕೆ ಅದನ್ನು ನಾನು ಇದರ ಬಗ್ಗೆ ಅವರ ಮಾತನ್ನು ನಾನು ಹೇಳ್ಬೋದಲ್ಲದೆ ನಾನು ಅವ್ರ ಮಗು ಹೌದಾ ಅಲ್ವಾ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳೋದು ಸಹ ಇಲ್ಲ, ಯಾಕಂದ್ರೆ ನಂಗೆ ಗೊತ್ತಿಲ್ಲ ಅದು ವಿಷಯ. ಹೌದು ಸಹ ಆಗಿರ್ಬೋದು, ಅಲ್ಲನಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಆದ್ರೆ ಈ ಎಲ್ಲ ಗೊಂದಲಕ್ಕೆ ಸೃಷ್ಟಿ ಮಾಡಿದವರು ಯಾರು ಸ್ವಾಮಿ? ಇದಕ್ಕೆ ಸೃಷ್ಟಿ ಮಾಡಿದ್ದು ಅಲ್ಲಿಯ ಲೇಡಿ ಕೋಶನ್ನ ಆಸ್ಪತ್ರೆಯ ಸಿಬ್ಬಂದಿಗಳು. ಅವರು ಹುಟ್ಟಿದ ಸಂದರ್ಭದಲ್ಲಿ ಇವರಿಗೆ ಹೇಳ್ತಿದ್ರೆ ಇಂಥ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಫಸ್ಟ್ ದಿನನೇ ಅವ್ರ ಎಕ್ಸ್ಪ್ರೆಷನ್ ಆಗ್ತಿದೆ. ಒಂದು ವೇಳೆ ಅವ್ರಿಗೆ ಗೊತ್ತಾದ್ರೆ ಸಹ ತಾಯಿಗೆ ಸಹ ನಿಮ್ಮ ಮಗುವಿಗೆ ಒಂದು ಅಂಗನ್ಯೂನ್ಯತೆ ಉಂಟು ಅಂತ ಹೇಳಿದ್ರೆ ಆಗ ಅವ್ರು ಬೇಸರ ಮಾಡ್ತಿದ್ರು, ಅದ ಕೂಗ್ತಿದ್ರ, ಕಣ್ಣೀರಾಗ್ತಿದ್ರ, ಅಲ್ಲೇ ಆ ಸಬ್ಜೆಕ್ಟ್ ಅಲ್ಲೇ ಮುಗಿತಿತ್ತು. 3 ದಿನದ ನಂತರ ಈ ಒಂದು ಸೀನ್ ಕ್ರಿಯೇಟ್ ಮಾಡಿ ಅವರ ಮನೆಗೆ ಅವರ ತಾಯಿಗೆ ಹೇಳಿದ್ರಿಂದಾಗಿ ಈ ಎಲ್ಲ ಗೊಂದಲಕ್ಕೆ ಕಾರಣ ಆಯಿತು. ಅದಕ್ಕೆ ಇನ್ನೊಂದು ಆರೋಪ ಅಂದರೆ ಅವ್ರದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಮಿಸ್ ಆಗಿದೆ ಅಂತ ಹೇಳಿದಂತೆ. ಸ್ವಾಮಿ ಯಾಕೆ ಅದು ಆ ಮಿಸ್ ಹೇಗೆ ಆಯಿತು ಅಂತ ಅದು ಸಹ ಒಂದು ಕ್ವಶನ್. ಯಾಕಂದ್ರೆ ಆ ತಾಯಿಯ ಸ್ಟೇಟ್ಮೆಂಟ್ನ ನಾವು ಯಾವುದೇ ಸ್ಟೇಟ್ಮೆಂಟ್ ನನ್ನ ಸ್ಟೇಟ್ಮೆಂಟ್ ಅಲ್ಲ, ಆ ತಾಯಿಯ ಇದರ ಈ ಒಂದು ಯಾವುದೇ ಒಂದು ವಿಷಯ ವೈರಲ್ ಆಗುವಾಗ ಇದರ ಬಗ್ಗೆ ಸತ್ಯತೆಯನ್ನು ಸಮಾಜಕ್ಕೆ ತಿಳಿಸುವಂಥ ಜವಾಬ್ದಾರಿ ಉಂಟು ಸಂಬಂಧಪಟ್ಟ ಇಲಾಖೆ. ಯಾಕೆ ಇದಾಗ್ತಾ ಉಂಟು, ಈ ಗೊಂದಲ ಯಾಕೆ ಆಗ್ತಾ ಉಂಟು? ಯಾಕೆಂದ್ರೆ ನಾನು ಮೊನ್ನೆ ಸಹ ಈ ಬಗ್ಗೆ ನಾನು ಹೇಳಿದ್ದೇನೆ, ಒಂದು ಪತ್ರಿಕೆ ಅವ್ರು ಕೇಳಿದಾಗ, ಲೇಡಿ ಕೋಶನ್ ಹಾಸ್ಪಿಟಲ್ ಇಷ್ಟೊಂದು ಪ್ರತಿಷ್ಠಿತ ಆಸ್ಪತ್ರೆ, ಒಂದು ಸರ್ಕಾರಿ ಆಸ್ಪತ್ರೆಯಾಗಿ ನಾವು ಇಷ್ಟು ಜನರಿಗೆ ನಾವು ಹೇಳ್ತೇವೆ ಎಲ್ಲರಿಗೆ ಸಹ, ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಸೌಲಭ್ಯಗಳು ಇವತ್ತೀಗ ಸರ್ಕಾರ ಕೊಡ್ತಾ ಉಂಟು, ಅದನ್ನು ಉಪಯೋಗಿಸಬೇಕು. ನೀವು ಹಣ ಇಲ್ಲದವರು ಆದಷ್ಟು ನೀವು ಸರ್ಕಾರಿ ಆಸ್ಪತ್ರೆಯನ್ನು ಉಪಯೋಗಿಸಿದ ನಾವೀಗ ಅವರಿಗೆ ನಾವು ಜನರಿಗೆ ಹೇಳ್ತೇವೆ. ಆದರೆ ಇಂಥ ಗೊಂದಲ ಬಾದ್ರೆ ಇನ್ನು ಸ್ವಾಮಿ ಹೆದರಿಕೆ ಹುಟ್ಟುತ್ತದೆ ಸ್ವಾಮಿ. ಹೇಗೆ ಅವರಿಗೆ ಧೈರ್ಯ ಬರ್ತದೆ? ಇನ್ನಷ್ಟು ಇದರಿಂದಾಗಿ ಖಾಸಗಿ ಆಸ್ಪತ್ರೆಗೆ ಒಂದು ರೀತಿಯಲ್ಲೇ ಲಾಭದಾಯಕ ಕೊಡುವಂಥ ವ್ಯವಸ್ಥೆ ನಿರ್ಮಾಣ ಆಯಿತು ಸ್ವಾಮಿ. ಇದರಿಂದ ಇನ್ನಷ್ಟು ಬಡವರಿಗೆ ಇನ್ನಷ್ಟು ಕಷ್ಟ ಕೊಡುವಾಗೆ ಆಯಿತು. ಇನ್ನಷ್ಟು ಯಾರಾದರೂ ಪಾಪ ಹಣ ಇಲ್ಲದವರು ತಾಯಿಯಂದಿರು ಪಾಪ ಅವ್ರು ಕೂಲಿ ಕೆಲಸ ಮಾಡ್ತಾರೆ, ಕಷ್ಟದಲ್ಲಿದ್ದಾರೆ, ಅವರಿಗೆ ಒಂದು ಸಿಸರಿನ್ ಅಥವಾ ಒಂದು ಯಾವುದೊಂದು ಆಸ್ಪತ್ರೆಗೆ ಇವತ್ತು ಅಡ್ಮಿಟ್ ಆಗಬೇಕಾದ್ರೆ, ಒಂದು ಡೆಲಿವರಿ ಆಗಿದ್ರೆ 30,000, 40,000, 50,000, 70,000 ಬೇರೆ ಬೇರೆ ರೇಟ್ ಆಗ್ತದೆ. ಪಾಪ ಆ ತಾಯಿ ಎಂತ ಮಾಡ್ಬೇಕು ಹೇಳಿ? ಆ ಮಗುವನ್ನು ಎರಿಬೇಕು ಅಂತ ಇರ್ತದೆ, ಹೆರಿಗೆ ಆಗಬೇಕಾದ್ರೆ. ಅದೇ ಇಂಥ ವ್ಯವಸ್ಥೆ ಇಂಥ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಆದರೆ ಇನ್ನು ನಮ್ಮ ಈ ಆಸ್ಪತ್ರೆ ಬರಲಿಕ್ಕೆ ಧೈರ್ಯ ಮಾಡ್ತಾರಾ? ನನಗೆ ಅದು ಚಿಂತೆ. ನಮಗೆ ಆ ಚಿಂತೆಯನ್ನೇ ಈ ಪರಿಹಾರ ಮಾಡೋದು ಯಾರು ಮಾಡಬೇಕು ಹೇಳಿ ಸ್ವಾಮಿ? ಸಂಬಂಧಪಟ್ಟ ಇಲಾಖೆಯಾಗಿ ಸಂಬಂಧಪಟ್ಟ ಎಲ್ಲರಿಗೆ ಜವಾಬ್ದಾರಿ ಉಂಟು. ಇಂಥ ಒಂದು ವಿಷಯ ಬಂದಾಗ ಇದರ ಒಂದು ಶ್ವೇತಪತ್ರ ಹೊರಡಿಸುವಂಥ ಕೆಲಸವನ್ನು ಮಾಡಬೇಕು ಸಂಬಂಧಪಟ್ಟ ಇಲಾಖೆಯವರು. ಇಂಥದ್ದು ಘಟನೆ ಹೀಗೆ ಆಗಿದೆ, ನೀವು ಗೊಂದಲದಲ್ಲಿ ಇರಬೇಡಿ. ಒಂದೊಳ್ಳೆ ಸತ್ಯ ಅಂದರೆ ಹೌದು ಸ್ವಾಮಿ, ಇಂದಳೆ ಆ ತಾಯಿ ಈಗ ಮಗುವಿನ ತಾಯಿ ಭವ್ಯವರು ಹೇಳೋದು ಸತ್ಯ ಆದರೆ ಸ್ವಾಮಿ ಅದನ್ನು ಕ್ಲಿಯರ್ ಮಾಡಿಬಿಡಿ, ಅಲ್ಲ ಸಬ್ಜೆಕ್ಟ್ ಕ್ಲೋಸ್ ಆಗ್ತದೆ. ಯಾರ ತಪ್ಪಿದಸ್ತರ ಅವರ ಮೇಲೆ ಒಂದು ಕೇಸ್ ಆಗ್ತದೆ, ಅದಕ್ಕೆ ತನಿಖೆ ಆಗ್ತದೆ. ಅಥವಾ ಒಂದು ವೇಳೆ ಆ ಮಗುವೇನು ಒಂದು ವೇಳೆ ಕೊಟ್ಟರೆ ಅವರು ಪಾಪ ಒಂದು ಸಮಾಧಾನದಲ್ಲಿ ಇಲ್ಲ ಪರವಾಗಿಲ್ಲ ಕೇಸೆಲ್ಲ ಬೇಡ, ಹೆಚ್ಚು ಆದರೂ ನಮಗೆ ಒಂದು ಮಗು ಸಿಕ್ಕಿತಲ್ಲ ಅಂತ ಸಂತೋಷ ಪಡ್ಬೋದು. ಅದನ್ನು ಇನ್ನಿನ್ನು ನಾವು ಅದನ್ನು ಡ್ರ್ಯಾಗ್ ಮಾಡ್ತಾ ಹೋದ್ರೆ ಸಮಸ್ಯೆ. ಅದಕ್ಕೆ ನಾನು ಆ ಮಗುವಿನ ತಾಯಿಸಲ್ಲಿ ಸಹ ನಾನು ವಿನಂತಿ ಮಾಡೋದು, ಅದೇ ರೀತಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಲ್ಲಿ ಆಗಿರ್ಬೋದು, ಎಲ್ಲ ವೈದ್ಯಾಧಿಕಾರಿ ಆಗಿರ್ಬೋದು, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಎಲ್ಲ ಹತ್ರ ನಾನು ವಿನಂತಿ ಮಾಡೋದಂತೆ, ದಯವಿಟ್ಟು ಇದಕ್ಕೆ ಒಂದು ತೆರೆ ಎಳೆಯುವಂಥ ಕೆಲಸ ಮಾಡಿ. ಇಲ್ಲದಿದ್ದರಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ ಒಂದು ಲೇಡಿ ಕೋಶನ್ ಆಸ್ಪತ್ರೆ ಇಷ್ಟು ಒಳ್ಳೆಯ ವ್ಯವಸ್ಥೆಯಾಗಿ ಹಲವಾರು ಯೋಜನೆಗಳನ್ನು ಸರ್ಕಾರಗಳು ಇವತ್ತು ಅಲ್ಲಿ ರೂಪಿಕೊಂಡಿದೆ, ಹಲವಾರು ಫಂಡ್ಸ್ ಕೊಟ್ಟಿದ್ದಾರೆ, ಬೇರೆ ಬೇರೆ ಒಂದು
ಬೇರೆ ಬೇರೆ ಖಾಸಗಿ ಒಂದು ಕಂಪನಿಯವರು ಸಹ ಅದಕ್ಕೆ ಕೊಟ್ಟಿದ್ದಾರೆ, ಬೇರೆ ಬೇರೆ ಒಂದು ಮಿಷಿನರೀಸ್ ಕೊಟ್ಟಿದ್ದಾರೆ. ಯಾಕೋಸ್ಕರ ಒಂದು ಸರ್ಕಾರಿ ಆಸ್ಪತ್ರೆ ಒಂದು ಒಳ್ಳೆದ್ರಲ್ಲಿರಲಿ, ಹಲವಾರು ಜನ ಬಡವರಿಗೆ ಒಂದು ಅದರಿಂದ ಆ ಲೇಡಿಕೋಸ್ಟ್ ಆಸ್ಪತ್ರೆ ಸಹಾಯ ಆಗಲಿ ಅಂತ ಹೇಳ್ಕೊಂಡು ಕೊಟ್ಟಿದ್ದಾರೆ. ಆದರೆ ಇಷ್ಟು ದೊಡ್ಡ ದೊಡ್ಡ ದಾನಿಗಳು ಅದಕ್ಕೆ ದಾನ ಮಾಡಿಕೊಂಡು ಅಂಥ ಒಂದು ಆಸ್ಪತ್ರೆಗೆ ಜನರು ಬರಲಿಕ್ಕೆ ಎದುರುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಅದಕ್ಕೋಸ್ಕರ ನನ್ನ ವಿನಂತಿ ಅಂದರೆ ದಯವಿಟ್ಟು ಈ ಇದರ ಒಂದು ಸಂಪೂರ್ಣ ಇದನ್ನೊಂದು ಆದಷ್ಟು ಬೇಗ ಇದಕ್ಕೆ ತೆರೆ ಎಳೆಯುವಂಥ ಕೆಲಸ ಆಗಬೇಕು. ಆದಷ್ಟು ಈ ಸತ್ಯಾಂಶ ಹೊರಗೆ ಬಂದು ಎಲ್ಲರೂ ಕೂಡ ಒಂದು ಧೈರ್ಯದಿಂದ ಲೇಡಿಕೋಶನ್ ಆಸ್ಪತ್ರೆಗೆ ಹೋಗಿ ಅವರು ಚಿಕಿತ್ಸೆ ಪಡೆಯುವಂತೆ ಆಗಬೇಕು. ನಮಸ್ಕಾರ. ಹಲೋ ಭವ್ಯ ಪಂಡದೆ ಭವ್ಯನ ಹಸ್ಬೆಂಡ್ ಬರ್ತಿರ್ನು ಅದ್ ಸರ್ ಆ ಒಂಜಿ ಮೆಸೇಜ್ ಬರ್ದಿತ್ತಿನ ಗ್ರೂಪ್ ಹಲೋ ಮೇಡಮ್ ಅವು ಒಂಜಿ ಮೆಸೇಜ್ ಫಾರ್ವರ್ಡ್ ಬರ್ದಿತ್ತಿನ ಗ್ರೂಪ್ ಇನ್ನ ಬಾಲದ ಮಿಸ್ ಆತಿನ ಅದ್ ಮ್ಯಾಮ್ ನಿಕುಲು ಕೇಸ್ ಕೊಡ್ತು ಜಾರೆ ಕೇಸ್ ಆತನು ಕೇಸ್ ಎಂಕ್ವೈರಿ ಮಂತದ್ದು ಜೇರಕ್ಲು ಎಂಕ್ಲೆನೆ ಬಾಯಿ ಮುಚ್ಚದು ಹುಲ್ಲದೇರು ವಿಷಯದ ಅದೇ ವಿಷಯ ಪಂಡಿನ ದುಡ್ಡು ದಾಖಲೆಗೆ ಸಪೋರ್ಟ್ ಮಾಡ್ತದೆ ರಾತೆ ಪಾಪ ದಾಖಲತೆ ಎಂಕ್ಲಿಗೆ ಎಂಚಲ್ಲ ಅಂಡ ಹಾಕೊಂಡು ಮೇಡಮ್ ಕೇಸ್ ಕ್ಲೋಸ್ ಆತನ ಅಂತೀರು ಅಂತ ಎಂಕ್ಲೆಗೆ ಗೊತ್ತುಜಿ ಕೇಸ್ ಕೊಡ್ತೀನಕ್ಲಿ ಎಂಕಲು ಅಕುಲು ಕೇಸ್ ಕ್ಲೋಸ್ ಆತನ ದುರ್ಗಾ ಪ್ರಸಾದ್ MD ಪಂಡಿ ಬೊಕ್ಕ ಕೇಸ್ ಕ್ಲೋಸ್ ಆತಿಲ್ಲ ಗೊತ್ತಾಂಡೆ ಅತಿತ್ತೆ ಕಾಸ್ ತಕಲು ಬಾಳಿಂದ ತೊಂದಿರು ಅಂಚೆ ಏತೋ ಪಾಪದಕಲು ಬಾಳೆ ಬುಡ್ಚ ಅಂದ ಕೆಲವು ಬುಡ್ಪೆ ಅಂಚಿನ ಜೋಕ್ಲಿಂದ ಅವು ಅಂಚಿನಕ್ಲೆಂದ ತೊನಲ್ಲಿ ನಿಕ್ಲೆ ಕನ್ಫರ್ಮ್ ಉಂಡೆ ಅಕಲು ಪುರ ಪಂಡ ಇರಗಿತ ಡೆಲಿವರಿ ಆಯ್ನ ಎಟ್ಟ ಬಿಟ್ಟಿಕ್ಕೆ ಆನಕ ತೂತೆ ಗನ ಬಾಲೆನ ಅತ್ತೆ ಹಸ್ಬೆಂಡ್ ಕಿತ್ತಿಜೆ ಆರಿಜ್ಜಂಡು ಹಸ್ಬೆಂಡ್ ಇಜ್ಜಂಡು ಅಮ್ಮ ಇತ್ತನಿ ಬೊಕ್ಕ ಅಣ್ಣೆ ಬರ್ತದೆ ತೂತೆ ಗೊತ್ತಾಂಡೆ ಅವಾಗ ಒಂಜಿ ದಿನ ಒಟ್ಟು ಸರಿ ಇತ್ತು ನೀ 3 ದಿನ ಮುರ್ದು ಇಂಚಿನ ಬಾಲೆನ್ ಕೊರೊಂದು ಇಪ್ಪುನಿ ಹ್ಯಾಂಡಿಕ್ಯಾಪ್ ಬಾಲೆ ಗೊತ್ತಾಂಡೆ ಇರ್ನ ಬಾಲೆ ಹ್ಯಾಂಡಿಕ್ಯಾಪ್ ಆಗ್ತದೆ ಎನ್ನಕ್ಕೆ ಬಾಲೆ ಹ್ಯಾಂಡಿಕ್ಯಾಪ್ ಅತಿ ಎನ್ನ ಬಾಲೆ ನಾರ್ಮಲ್ ಬಾಲೆ ಯಾನ್ ತೂತೆ ಡೆಲಿವರಿ ಅನ್ನಕ್ಕೆ ಅಮ್ಮಲ್ಲ ತೂತೆ ಅನ್ನೆಲ್ಲ ತೂತೆ ನಾರ್ಮಲ್ ಬೊಕ್ಕ ಸ್ಕ್ಯಾನಿಂಗ್ ಇದು ಇರಲ್ಲ ಹೇಳಿ ಮದಿ ಮಾದಿ ಇತ್ತು ನಾ ಇರಲ್ಲ ಗೊತ್ತಿತ್ತು ಸ್ಕ್ಯಾನಿಂಗ್ ಪ್ರತಿ ಒಂಜಿಲ್ಲ ಗೊತ್ತಾಪುನತೆ ಇಂದು ಅವಲ ಉಣತೆ ಡೆಲಿವರಿ ಅದು 3 ದಿನ ಮುಟ ಬಾಲೆ ನಾರ್ಮಲ್ ಉಂಟು ಗೊತ್ತಾಂಡೆ 3 ದಿನ ಬುಡ್ದು ಒಂಜಿ 15 days ಬಿಫೋರ್ ದ ಎನ್ನ ಡೆಲಿವರಿ ಅದು 3 ದಿನ ಆತೀನಿ 15 days ಬಿಫೋರ್ ದ ಬಾಲೆ ನೆಂಕು ಕೊರೊಂದುಲ್ಲ ಡೆಲಿವರಿ ಆತಿನ ಗೊತ್ತಾಂಡೆ ಅವು ನಮಕ್ ಡಿಫರೆನ್ಸ್ ಗೊತ್ತಾಪಜೆ 3 ದಿನದಲ್ಲ ಬಾಲೆಲ್ಲ 15 days ದ ಬಾಲೆಲ್ಲ ಗೊತ್ತಾಪಜೆ ನಮಕ್ ತೂನಾಗ ಹ್ಯಾಂಡಿಕ್ಯಾಪ್ ಬಂಡ ಎಂಜಿನ ಗೊತ್ತುಂಡೆ ಕಣ್ಣುಲ ಎಜ್ಜಿ ಓವುಲ ಎಜ್ಜಿ ಗೊತ್ತಾಂಡೆ ಒಂಜಿ ಮೋನೆಡು ಕಣ್ಣಿಜ್ಜಿ ಅಂದನ ಗೊತ್ತಾಪುಜಿ 3 ದಿನ ಬುಡ್ದು ಮೊಕ್ಕಲೇಗ ಕಣ್ಣಿಜ್ಜಿಂದು ಮೊಕ್ಕಲ್ ಪೊನೊಂದುಲ್ಲೇರು ಎಂಚ ಸರ್ ಅತೆ ಮಂತದೊಲಿತು ಮಕ್ಳಿಗೆ ಇನ್ನು ಮಂತಲ್ಲಿ ಇಂದು ಕಾಸು ಇತ್ತಿನ ಅಕ್ಕಲ್ ಪಂಡ ಈ ಭಾಗದ ಅಕ್ಕಲ್ ಹತ್ತವ್ ಕೇರಟ್ ಅವು ಬುಡ್ತು ಬೋತಿನ ಅಲ್ಲಿ ಬೇತಾಲಿ ಅವು ಗೊತ್ತು ನಿಮ್ಗೆ ಏರುಂಡು ಗೊತ್ತಾಂಡೆ ಇಂದು ಮದಿಮೆ ಬಂದು ನಾನು ಬುಡ್ದು ಬೋತೀನಿ ಗೊತ್ತಾಂಡತೆ ಹಾಲು ಮೆಡಿಸಿನ್ ದೊತ್ತೊಂದು ಪುರ ಇಂಕ ಬಾಲ ಬೊರ್ಚಿ ಬಂದು ಅಬಾರ್ಷನ್ ಆರೋಸ್ಕರ ಮಂತದ ನಾಲ್ ಹಾಲು ಬಜಾಲ್ದೊಂದು ಪ್ರತೀಕ್ಷಾ ಬಂಡದು ಗೊತ್ತಾಂಡೆ ಹಾಲು ಬುಡ್ದು ಬೋತೀನಿ 15 days ಬಿಫೋರ್ ಆಗಸ್ಟ್ 2 ಡೆಲಿವರಿ ಆತನ ಅಲ್ಲ ಎನ್ನ ಆಗಸ್ಟ್ 18 ಹಾಲು ಬುಡ್ದು ಬೋತಲ್ಲ ಅಲ್ನ ಪ್ಲೇಸ್ಗ್ ಈತ ಕೊರೋಡನ್ನ ದುಡ್ಡು ಕೊಡ್ತೀನಕ್ಲೆ ಸರಿತಾ ಬಾಲೆ ಕೊರೊಚ್ಚ ಎನ್ನ ಬಾಲೆ ಕೊರ್ನಿ ಅಲ್ನ ಬಾಲೆ ಹೆಂಗ್ ಕೊರ್ನಿ ಗೊತ್ತಾಂಡೆ ಅಂಚ ಮಲ್ತೀನಿ ಮಕ್ಕಳು ಕಂಪ್ಲೇಂಟ್ ಕೊರ್ದು ಪೂರಾತನಿ CCTV ಫುಟೇಜ್ ತೋಚ್ಪಲ್ಲಿ ಅತನ ಡಾಕ್ಟರ್ ಏರುಂದು ಪನ್ನಿ ಡಾಕ್ಟರ್ ಸೈನು ಉಂಡು ಅತನ ಎಂಕ್ಲೆಗ್ ಅಲ್ಪ ಮಂಚಿನ ಡ್ಯೂಟಿ ನರ್ಸ್ನಕ್ಕೆ ಪೂರ ದುಃಖ ಒಂಜುಲೈಜಿ ಪೊಲೀಸ್ ನಕಲು ಪೂರ ಹಾಸ್ಪಿಟಲ್ ಫೇವರ್ ಅದು ಪೋಯ್ರು ಗೊತ್ತಾಂಡೆ 3 ತಿಂಗಳು ಮುಟ ಎಂಕ್ಲೆ ಎನ್ಕ್ವೈರಿ ಮಂತಿನ ಮ್ಯಾನೇಜ್ಮೆಂಟ್ ಮರ್ಯಾದೆ ಅದಕ್ಕೋಸ್ಕರ ಗೊತ್ತಾಂಡೆ ಎಂಕ್ಲೆ ಮಾತ್ರ ಐತಿತ್ತನ ಉಳ್ಳಾಡಿತನ 2-3 ಜನ ಉಂಡತೆ ಎಂಕ್ಲೆಗ್ ಗುರ್ತೈತಿ ನಕಲ್ ಪಂದೇರು ನಿನ್ನ ಬಾಲ್ಯನ ನೈತೆ ಶಿಫ್ಟ್ ಮಲ್ದೇರು ಇಂಚೆ ಮಲ್ದೇರು ದುಡ್ಡುಗೋಸ್ಕರ ಕೊಡ್ತೇರು ಹಾಲು ಒತ್ತೊಂದಲ್ಲ ಒಂತೇರು ಗೊತ್ತಾಂಡೆ MD ಎದುರು ಒತ್ತೊಂದಲ್ಲ ಹಾಲು ಅಂದ್ರೆ MD ಪುದರ್ಗ್ ಬಕ್ಕ ಆ ಜನ ಬೇಲೆ ಬೋಪುಂಡು ಪ್ರತಿಷ್ಠೆಗೋಸ್ಕರ ಆ ಜನ ನೇನು ಪೂರ ಎಂದು ಮಂತಿತ್ತು ಮುಂದು ಗೊತ್ತಾಂಡೆ ನಿಕುಲಿಂಚ ವೇದಿಕೆ ಪುರುಂಡತೆ ಇಂಚ ಜಾಗರಣ ವೇದಿಕೆ ಎಂಕುಲು ಫಸ್ಟ್ ಗೆ ನಿಕುಲೆಗ್ ನೆಟ್ ಬೈದನತೆ ನ್ಯೂಸ್ ತುಳುನಾಡ ರಕ್ಷಣಾ ವೇದಿಕೆ ಎಡೆ ಹೋದು 5 ಬೊಕ್ಕ ನ್ಯೂಸ್ ಬೈದಂದು ಪೂರ ಬೈದನ್ ಎಂಕಿನಿ ಫಸ್ಟ್ ಟೈಮ್ ಇನಿ ತೂಯಿನಿ ಗ್ರೂಪ್ ಮೆಸೇಜ್ ಅಂಚ ಇಂಕ 3 ದಿನ ತ ಬೆರಿಟೆ ಬೈದನ್ ಪ್ರತಿ ಒಂಜಿ ನ್ಯೂಸ್ ಎಲ್ಲ 3 ದಿನದ ಬೆರಿಟೆ ಎಂಕುಲ ಆಡಿಯೋ ವಿಡಿಯೋ ಸಮೇತ ಬೈದನ್ ಗೊತ್ತಾಂಡೆ ಒಂದು ಆಲ ಒಂದು ಇಜ್ಜತೆ ರೆಸ್ಪಾಂಡ್ ಆಲ ಇಜ್ಜಿ ಗೊತ್ತಾಂಡೆ ಕಾಲಿಂದು ಅವು ಕೇಸ್ ಬೇರೆ ಎನ್ಕ್ವೈರಿ ಮಾಡ್ತಾರೆ ಕೇನ್ನಾಗಲ್ಲ ಅವು ಕೇಸ್ ಕ್ಲೋಸ್ ಆತನಿ ಐಂದ ಬಗ್ಗೆ ದಾಯ ಪಾತಿರುವಾರ ಪನ್ಪುನಿಗೆ ಎಂಕಲ ಪರವಾದಿ ಎಲ್ಲ ಕೇನ್ನಾಗ ಇದು ಈವನ್ ಈರಬೋಡನ ದುರ್ಗಾ ಪ್ರಸಾದ್ ಫೋನ್ ಅಂತ ಕೇನ್ನೆ ಆ ಜನ ಪನ್ಪುನಿ ಹೇಳ್ತಾನೆ ಅವು ಕೇಸ್ 3 ತಿಂಗಳು ಅಕಲಿ ಆಯ್ತ ವಿಷಯ ಇಜ್ಜೇರು ಬುಡ್ದು ಬಿಡ್ತೇರು
ಎಂಕಲ್ ಆಯ್ತಾ ಬೆರಿಟ ಪಿರೋಡು ಎಂಕ್ವೈರಿ ಮಂತೊಂದುಲ್ಲ ಅಂದ್ ಆ ಜನಕ್ಕೆ ಗೊತ್ತುಜ್ಜಿ ಗೊತ್ತಾಂಡೆ ಮನ್ನ ಈ ಜನ ಏತ್ ಕ್ಲೋಸ್ ಮಂತಾರೆ ತೂ ಆಪುಣು ಆತ ಕ್ಲೋಸ್ ಮಂತಾರೆ ತೂ ಒಂದೊಂದು ಗೊತ್ತಾಂಡೆ ಅಂದು ಅಕ್ಲ ಪ್ರತಿ ಒಂದು ಲಾಯರ್ ನಡೆ ಪೋನಾಗ ರದ್ದ ದಿನ ಸರಿ ಪೇರು ಲಾಯರ್ ಮೂಜನೆ ದಿನ ಲಾಯರ್ನೇ ಪರ್ಚೇಸ್ ಮಂತ್ ಬಿಡ್ಪೇರಿ ಅಕಲು ಲಾಯರ್ ಉಲ್ಟ ಉಂತು ಎಂಕಲು ದುಡ್ಡು ಎಂಕಲು ಮಲ್ತಿನ ಲಾಯರ್ ಎಂಕಲಿಗೆ ಉಲ್ಟ ಉಂತು ಪಂಡ ಎಂಚಿನ ಅರ್ಥ ಆತ ಅಂಚಿರ್ದು ಬರ್ಪುಣು ಗೊತ್ತಾನೆ ಒಂದು ಕೇಸನ್ ಏರ್ಲ ದೊತನನ್ನ ಲೆಕ್ಕ ಮಂತ್ ಪಾಡ್ದೇರು ಅಪ್ಪನಕ್ಲ ಅನ್ಯಾಯ ಮಂತಿನಟ ತಂಚ ಮಲ್ಪುನಿ ಅದೇ ಅಂದ್ ಅಂಚ ಸ್ಪ್ರೆಡ್ ಮನ್ಪುಲ ಆಯ್ನದ ಸ್ಪ್ರೆಡ್ ಮನ್ಪುಲೆ ಜನಕ್ಲೆಗ್ ಗೊತ್ತಾವೋಡು ಅಂಚನಲ್ಲ ಬರೋಡು ಹಾಸ್ಪಿಟಲ್ ದಾಯಪಂಡ ಇನಿ ಆಯ್ನ ಪರಿಸ್ಥಿತಿ ಆತಂದು ಜನಕ್ಲೆಗ್ ಗೊತ್ತು ಕೆಲವರು ನಂಬುದು ಪಂದು ಪತಂಬೈದರಿ ಏತೋ ಜೋಕುಲು ನತಿ ಅಕ್ಕಲ್ನ ಅತ್ತಂದ ಜೋಕುಲ ಗೊತ್ತನ್ನತೆ ಪಾಪ ಯಾನ್ ಅವೇ ಲೇಡಿ ಘೋಷಣ ಹಲೋ ಸಾರಿ ಮ್ಯಾಮ್ ಯಾನ್ ಕುಡೈರೆ ಕಾಲ್ ಮಲ್ತದ ಅದೇ ಗೊತ್ತದೆ ಇತ್ತ ಇರ್ನ ಲಾಯರ್ ಅಡ್ವೊಕೇಟ್ ಇರ್ ಮ್ಯಾಮ್ ಪುದರ್ದದೆ ಇತ್ತೆ ಮುರಾನಿ ಗವರ್ಮೆಂಟ್ ಲಾಯರ್ ಇತ್ತೇನೆ ಟಿ ಪಿ ಜಗದೀಶ್ ಅಂದ್ ಅರೆಗೆ ಆಕ್ಚುಲಿ ಗವರ್ಮೆಂಟ್ ಗೊತ್ತಂದ್ರೆ ಅರೆಗೆ ಆಕ್ಚುಲಿ ದಾಲ ಗೊತ್ತುಜ್ಜಿ ಅರೆಗೆ ತಂಡ ಫೋನ್ ಮಂತ ಎಂಕ್ ಅವ್ ಬರ್ಪುಜಿ ಯಾನ್ ಗವರ್ಮೆಂಟ್ ದಂಡಲ ಇತ್ತಂದ ಮಾತ್ರ ಯಾನ್ ಮನ್ಪುನಿ ಇಂಕ ನಿಕ್ನ ಡೀಟೇಲ್ಸ್ ಎಂಗ್ಲೆ ಕೊರ್ಪುಜಿರ್ ಪೊಲೀಸ್ ಸ್ಟೇಷನ್ ಇರ್ದು ಪಂಡಿರ್ ಪೊಲೀಸ್ ಸ್ಟೇಷನ್ ಅನ್ಪುನಿ ನಿಕ್ನ ಪ್ರತಿ ಒಂದು ಡೀಟೇಲ್ ಜಗದೀಶ್ ಗವರ್ಮೆಂಟ್ ಪಿಪಿ ಜೊಂದು ಅರೆಡ ಒಂಜಿ ಚೂರು ಇನ್ಫಾರ್ಮೇಶನ್ ದಾಲ ಅರೆಡ ಜಾರಿ ಗೊತ್ತೇಜಿ ಪಂಡತೆ ಗೊತ್ತಾರಿಗೆ ಗವರ್ಮೆಂಟ್ ಲಾಯರ್ ಜಗದೀಶ್ ಪಂಡಿತ್ ಅರ್ನ ಕೈಟಿತ್ತ ದಾಲ ಡಾಕ್ಯುಮೆಂಟ್ ಕೊಡ್ತುಜಿರ ಸ್ಟೇಷನ್ ದಾಳ ಇಜ್ಜಿ ಆರಡ ದಾಳ ಇಜ್ಜಿ ಗೊತ್ತಾಣತಿ ಆರಡ ಒಂಜಿ ಅರೆ ಮ್ಯಾಟ್ರೇ ಗೊತ್ತು ಜರಿಗೆ ಗೊತ್ತಾಂಡಿ ಆರ ಬುರನ ಎಂಕಲ್ ಕೋರ್ಟ್ಗೆ ಪೋನಾನೆ ಅರೆಗು ಎಂಕಲ್ ಪಂಡದೆ ಗೊತ್ತರಿಗು ಇಂಚ ವಿಷಯ ಅರೆ ಗೊತ್ತೇಜಿ ವಿಷಯನಿ ಪೊಕ್ಕಡ ಅರನಂಜಿ ಕುದರ್ ಪಾಡ್ದು ಬಿಡ್ತೀನಿ ಗೊತ್ತಾಂಡೆ ಯಾರಂದ್ ವಿಷಯ ಗೊತ್ತುಜಿ ಎಂಕ್ ನಿಕ್ನ ಕೇಸ್ ಹ್ಯಾಂಡಲ್ ಮಲ್ಪನ ಎಂಕ್ ಬೈದಿನೇ ಇಜ್ಜಿ ನೋಡಿ ಕಾಸ್ತಕುಲು ಒಂದು ಪಂಡರತೆ ಬಾಲೆ ಕೊನತಿನಕ್ಲು ಏರಂದಿರೆ ಗೊತ್ತುಂಡೈತೆ ಕನ್ಫರ್ಮ್ ಗೊತ್ತುಂಡ ಬಾಲೆ ಕೊನತಿನಕ್ಲು ಎಂಕ್ ಏರಂದು ಗೊತ್ತುಜ್ಜಿ ದಯ ಪಂಡಂಡ ಅವಳು ಇತ್ತಿನ ವರ್ಕ್ ಮನ್ಪುನ ಹಾಕಲು ನತೆ ಎಂಕ್ ಗುರ್ತೈತೆ ನಕಲು ಮನ್ಪುನ ಹಾಕಲು ಹಾಕಲು ಖಾಲಿ ಇರ್ನ ಬಾಲೆನ್ ಡೆಲಿವರಿ ಆಯ್ನ ನೈಟ್ ಶಿಫ್ಟ್ ಮಲ್ದಿರಿ ಮುಲ್ತುರ್ದು ನರ್ಸ್ ಲ ಬೊಕ್ಕಲ್ನ ಟೀಮ್ ಲ ಮಲ್ತುದನಿ ಆಂಡಕಲ್ ಎಂಕಲ ಪುದರ್ ಪನ್ನೊಡ್ಚಿ ದಯ ಪಂಡ ಎಂಕಲ ಬೇಲ ಮಂತದ ಮೂಲ ಎಂಕ್ಲೆ ಬೊಕ್ಕ ರಿಸ್ಕ್ ಲ ಒಂದು ಮೂಲು ಹೆಲ್ಪ್ ಬಂದಿರು ಗೊತ್ತಾಂದ್ರೆ ಪುದರ್ ಬಂತದೆ ಪಂಡ ಪುದರ್ ಪನ್ನೀರ ಪಂಡ ಅವು ಓಡಿ ಪೂತನ ಅಕ್ಲಿಗಳ ಗೊತ್ತುಜ್ಜಿ ಏರ್ ಕೊಂತು ಇರ್ನ ಕೈಟ್ ಏತ್ ದಿನ ಅವೇ ನೈಟ್ ಶಿಫ್ಟ್ ಆಯ್ನ ಇರ್ನ ಕೈಟ್ ಏತ್ ಯಾನು ಡೆಲಿವರಿ ಅದು ನತೆ ನಾರ್ಮಲ್ ಡೆಲಿವರಿ ಅದಂಕ ಬಾಲ್ಯ ಕಜಿಪದೇರು ಯಾನು ಅಮ್ಮ ತೂತೆ ಅನ್ನೆ ತೂತೇರು 3 ಜನ ತೂತೆ ಎಂಕಲ್ ಅಲ್ಪರ್ದು ನತೆ ಡೆಲಿವರಿ ಅನ್ನ ಸ್ಪಾಟ್ ಇರ್ದೆ ಬಾಲೆ ಬುಲ್ತದ ನೋಡಿ ಸಿಸ್ಟರ್ ಬತ್ತೀನಿ ಬಾಲೆ ಬುಲ್ದು ಪಂಡದು ನತೆ ಆಕ್ಚುಲಿ ಬಾಲೆ ಬುಲ್ತದನು ಡಾಕ್ಟರ್ಲ ಬಾಲೆ ಬುಲ್ತದನು ಓಡೆಕೊಂಡು ಮೂಲ ಒಂದಿನೇ ಗೊತ್ತಿಲ್ಲ ಸೀದಾ ಪತಂ ಪೋಯಿನೇ ಆಯ್ತು ಡಾಕ್ಟರ್ ಲೆಕ್ಕದಲ್ಲಿ ಈ ದೂರ ಕೊಂಡೊಂದಿಲ್ಲ ಬಾಲೆ ಬುಲ್ತದನು ದಾತ ಸ್ಕ್ರೀನ್ ಪನ್ನಕ್ಕೆ ಆಯ್ತು ಒಂದು ಚೂಲ ಬಾತಿದ ಜನ ಸೀದಾ ಕೊಂತಲ್ಲ ಗೊತ್ತಂಡೆ ಆಯ್ತು ಡಾಕ್ಟರ್ ಯಾನಿಗೆ ಡಾಕ್ಟರ್ ದಾತ ಅಂಡದ ಇಚ್ಚ ಮಾಲ್ ಬಾಲೆ ಬುಲ್ತದ ನಾನಲ್ಲ ಬುಲ್ತದ ಚಿಪ್ಪ ಪತಂ ಪೋಂದಿಲ್ಲ ಯಾನೆ ಚೆಕ್ ಮಲ್ಪೋದ ಅದನ್ನ ಎನ್ಕ್ವೈರಿ ಮಲ್ಪೋಯ ನಾನು ಒಂದ್ ಚೂರು ಕೊಡ್ತದೆ ನಾನು ಬೆಡ್ಗೆ ಪಾರ್ದನ ಬಾಲೆ ಅವಳ ಅಮ್ಮನ ಕೈಟಿ ಜ್ಞಾನ ಅಮ್ಮದಕ್ಕೆ ಏನ್ ಬಂದಿರಮ್ಮ ಏನ ನೋಡಿ ಐತಿದಲ್ಲಿ ತುಯ್ಯಲು ಪೋಲೆ ಅಂತ ಬಂದಿರು ನಂದಿಲ್ಲ ಏನ್ ಪಂಡ ಅತ್ತಮ್ಮ ಬಾಲೆ ಬುಲ್ತುದು ಎಂದಲ್ಲ ಬಾಲೆ ಬುಲ್ತುದು ಜನಿರು ಬುಲ್ತುದು ಬಾಲೆಗೆ ಏನಿರು ಬಾಲೆ ಬುಲ್ತುದು ನಮ್ಮ ಎಂಕಲಕ್ಕೆ ಏನಂದ್ರೆ ಡಾಕ್ಟರ್ ಅವಳು ಡಾಕ್ಟರ್ ಅಲ್ಲಿಗೆ ನೆರಂತಿರು ಗಾಯಕೊನೆ ಹಾಲುನ್ನತಿ ಬಾಲೆ ಬುಲ್ತುದು ಬಂದದು ಒಕ್ಕಡೆ ರೀಸನ್ ಇದ್ದಲ್ಲಿ ಎನ್ನ ತಿಳ್ಕೊಂತೀನಿ ಗೊತ್ತಾಂಡೆ ಏನದು ಆಯುರ್ವೇದಕ್ಕೆ ಎಂಕ್ಲು ತುಯ್ಯರ್ನೆ ಬುಡ್ತಾನೆ ಇಜ್ಜಿ 3 ದಿನ ಊಟ ಎಂಕ್ಲನಿ ಏರೆಲ್ಲ ತುಯ್ಯರ ಬುಡಂದೆ 3 ದಿನದ ಬೊಕ್ಕ ಒಂಜಿ ಹ್ಯಾಂಡಿಕ್ಯಾಪ್ ಕಣ್ಣುಲ ಇಜ್ಜಿ ಪಾರ್ಸಲ ಇಜ್ಜಿ ಆ ಬಾಲೆ ಕೊಟ್ಟು ಇರ್ನ ಬಾಲೆ ಅಂದು ಕೊರೊಂದುಲ್ಲೆರಿಯು ಯಾನ್ ಕೇನು ಒಂಜಿ ಕ್ವೆಶ್ಚನ್ ಯಾನ್ ಕೇನುದ ಅದೇ ಗೊತ್ತುಂಡು ಇತ್ತೆ 3 ದಿನದ NICU ನಿಕ್ಲೇನ್ ಎಂಟ್ರಿ ಬಿಡ್ತು ಜೇರ అయిన పని అని ఫీడింగ్ గాడు ఎన్ఐసి గాడు అమ్మ బతుదు ಅಪ್ಪಡಕ್ಲ ಮೇನ್ ರಾಂಗ್ ಅವು ಗೊತ್ತಾಂಡೆ ಅಲ್ಪನೆ ಅಕ್ಲ ಮಿತ್ ಡೌಟ್ ದಯಪಂಡ ತುಲೆ ಯಾನ್ಲ ಒಂಜಿ ಡೆಲಿವರಿ ಆತಿನಾಲ್ ಎನ್ನ ಬಾಲೆ ಪ್ರೀಮೆಚೂರ್ ಬಾಲೆ ಗೊತ್ತಾಂಡೆ ಯಾಂಕ್ ಎನ್ನ ಬಾಲೆನ ICU ಇತ್ತೀನಿ ಆ ಇನ್ಕ್ಯುಬುಲೇಟರ್ ಇತ್ತೀನಿ ಬಾಲೆ ಇನ್ಕ್ಯುಬುಲೇಟರ್ ಇತ್ತುಂಡಲ್ಲ ಎಂಕ್ಲೆಗ್ ಫೀಡಿಂಗ್ ಪಂಡ ಆಗ ಎಂಕ್ಲೆ ಬ್ರೆಸ್ಟ್ ಫೀಡಿಂಗ್ ಇತ್ತಿಜಿ ಅಪ್ಪಗ ನಮಕ್ ಅಕ್ಲೆಗ್ ಸ್ಪೂನ್ ಹುಡ್ಕೊರ ಫೀಡ್ ಇತ್ತೀನಿ ಆಂಡಲ ಎಂಕ್ಲೆಗ್ ಬುಡ್ತಿರತ್ತೆ ತೂವರೆಗ್ ಎತ್ತತ್ತು ಎಂಕ್ಲ ಪ್ರೈವೇಟೆಡ್ ಆಗ್ತೀನಿ ಆಡ ಲೇಡಿ ಘೋಷಣ ಅವಾರ್ಡ್ ಓ ಅವಾರ್ಡ್ ಮೊಕ್ಕಳಿಗೆ ಅಪ್ಪೇನು ಬುಡಂದಿನಂಚಿನ ವಾ ಒಂದು
ಅತ್ತೆ ಬೊಕ ಒಂಜಿ ಇದೆಗೇನೆ ಇತ ಒಂಜಿ ಪನ್ಪುನಿ ಯಾನುಂಡತೆ ಎನ್ನ ಬಾಲೆ ನಾರ್ಮಲ್ ಪೆದ್ದಿನಿ ಕರೆಕ್ಟ್ ಟೈಮ್ ಡೆ ಪೆದ್ದಿನಿ ನಾರ್ಮಲ್ ಇತ್ತು ಬುಲ್ತುದುಜಿ ಪನ್ನಿ ಹಾಕಲು ಆಕ್ಚುಲಿ ಬುಲ್ತುದಿನಿ ಡಾಕ್ಟರ್ ಬುಲ್ತುದು ಏನ ನೆನಪನೆ ನಿಂಗೆ ಕೇಳಿದಲ್ಲ ಮದ್ದು ಕೂಗಿದ್ದು ನೀನು ವರಿ ಮಾಡ್ಬೇಡ ಕೂಗಿದೆ ಅವಳು ಏನೋ ಸೀನ್ ಮಾಡ್ತಿದ್ದಾಳೆ ಪಂತೇರಿ ಅಲ್ಪನೆ ಏನಡ ಡಾಕ್ಟರ್ ಪುದರ್ ಸತ್ಯ ಎಂಗು ಗೊತ್ತುಜಿ ಎಂಗಳು ಕೇಂದ್ರ ಎಂಕ್ಲೆಗೆ ಪಂಡಿಜೇರಿ ಗೊತ್ತಾಂಡೆ ಡಾಕ್ಟರ್ ಮಾತ್ರ ಡಾಕ್ಟರ್ ಪುದರ್ ಪಂದಿಜೇರಿ ಎಂಕ್ಲೆ ಪಂಡ ಅಕಲ ಪೊಂಜು ತುಳುವೆ ನಮ್ಮ ತುಳು ಡಾಕ್ಟರ್ ಅಂತಾರೆ ಗೊತ್ತಾಂಡೆ ಸ್ಕ್ಯಾನಿಂಗ್ ರಿಪೋರ್ಟ್ ಅಂತ ಪಡಿಯರು ಸ್ಕ್ಯಾನಿಂಗ್ ರಿಪೋರ್ಟ್ ಇಜ್ಜಿ 5 ಬೊಕ್ಕ ಉಂಟು ಯಾನ್ ಪಂಡ ಡಾಕ್ಟರ್ಗೆ ಯಾನ್ ಅಡೆಗೆ ಟೆಸ್ಟಿಗೆ ಪೋಂತನ ಯಾನ್ ಪ್ರೈವೇಟ್ ಸ್ಕ್ಯಾನಿಂಗ್ ಬರ ಮಂತಂತೀನಿ ಮೂಲೆ ಪೋತನ ಯಾನ್ ಪೂರ ತಿಕ್ಕದು ಬೋದು ಆಯ್ ಪಂಡ ಅವಳು ಸ್ಕ್ಯಾನಿಂಗ್ ಅಂತಂತೆ ಹ್ಯಾಂಡ್ ರೈಟಿಂಗ್ ಕೈಟ್ ನಂಬರ್ ಬಲಕ ಬರೀಪುನಿ ಗೊತ್ತಾಂಡೆ ಎಲ್ಲ ಬಾಕಿದ ರಿಸಿರೋಡ್ ಪಂದಡು ಮಂತಿನ ಪ್ರತಿ ಅನ್ನ ಪಿಕ್ಚರ್ ಸಮೇತ ಒಂದು ಸ್ಕ್ಯಾನಿಂಗ್ ಗೊತ್ತಾಂಡೆ ಬ್ಯಾಕ್ ದೇವೇರೇನ್ ಮಲ್ಸಿನಿ ಆಂಡ ಇರು ಟೆನ್ಷನ್ ಮಲ್ಸೊಡ್ಸಿ ಇರ್ನ ಬಾಲೆ ಇರು ಸತ್ಯ ಹೊಡಿತಾನೆ ಇರ್ನ ಬಾಲೆ ಇರೆಗೆ ತಿಕ್ಕೊಂಡು ಅವು ಗ್ಯಾರಂಟಿ ತಿಕ್ಕೊಂಡೆ ಪಂಡ ನಮ್ಮ ಈ ನೆಲ ಉಂಡತೆ ಸತ್ಯ ಮಣ್ಣು ಉಪ್ಪುನ ನೆಲ ಗೊತ್ತಾಂಡೆ ಅವು ನಮ್ಮ ದೈವ ದೇವರನ್ನ ಇರ್ಲ ಬುಡ್ಡು ಪಾಡು ಚೇರು ಪೋತೆ ಯಾನ್ ಏತು ಪರಕಿದಿತ್ತು ನಿಂಗೆ ಗೊತ್ತು ಸುರುತ ಬಾಲೆನಾ ಸುರುತ ಬಾಲೆ ಸೆಕೆಂಡ್ ಪೊಣ್ಣು ಬಾಲೆ ಸೆಕೆಂಡ್ ದ ಬಾಲೆನಾ ಸುರುತ ಬಾಲೆ ಸುರುತ ಬಾಲೆ 5 ವರ್ಷ ಆನ್ ಬಾಲೆ ಆಣ್ ಬಾಲೆನೆ ಹೋದೆ ಪೊಣ್ಣು ಬಾಲೆ ಮಕ್ಕಳು ಇಂಚ ಮಲ್ಪುನ ಮಾರೆ ಹತ್ತೆ ಒಂಜಿ ಅವಳ ಇಡಗೇನೆ ಎಂಕಿ ಗುರ್ತದಾರೆ ಎಡ್ಡೆ ಕ್ಲೋಸ್ ಇತ್ತಿನಾರು ಅರ್ಕೊಂಡ್ರೆ ಹೋಗಿ ನಿನ್ನ ಬಾಲ ಒತ್ತು ಅವು ಬಾಲ ಇಂಚೆ 15 ದಿನ ದುಂಬುದ ಪೆದ್ದನ ಅಲ್ಲ ಅನ್ಮ್ಯಾರಿಡ್ ಪೊಣ್ಣು ಅಲ್ಲ ಬಜಾಲ್ದಲ್ ಪದಾಲ ಅಲ್ಲ ಪುದರ್ ಪುರ ಪಂಡಿರಂಡ 5 ಬೊಕ್ಕ ಪಂಡಿರ ಅಲ್ಲಿ ಅವು ಅಬೋಷನ್ ಆಯ್ರೋಸ್ಕರ ಅವಕ್ಕೆ ಮಾತ್ರೆ ಇತ್ತಿನ ಪುರದೊತ್ತೊಂದು ದಾಲ ಡಾಕ್ಟರ್ ರೆಫರ್ ಮನ್ಪಂದೆ ಡಾಕ್ಟರ್ ಸ್ಕ್ಯಾನಿಂಗ್ ಮನ್ಪಂದೆ ಬೊಕ್ಕ ಇಂಜೆಕ್ಷನ್ ಕೊರ್ದು ಇನ್ಮರಿ ತಿಂಗೊಳ್ದಲ್ಲಿ ಡೆಲಿವರಿ ಮನ್ಪೈನ ಅಲ್ಲಿನ ಅಲ್ಲಿನ ಮನ್ಪದಲ್ಲಿ ಡೆಲಿವರಿ ಬಂದು ಸೀದಾ ಬುಡ್ದು ಪೋತಲ್ ಬಾಲೆ ಬುರ್ಚಿನ್ ಪಂಡದು ಐನಾಳು ಸ್ಟಿಚ್ ಮಂತೀನಿ ಸೇಲ್ ಮನ್ಪೇರ ನನ್ನ ದುಡ್ಡು ಕೊರ್ನಾಕಲ್ ಒಂದು ಇಂಚಿತ್ತಿನ ಹ್ಯಾಂಡಿಕ್ಯಾಪ್ ಬಾಲೆಂದು ತೊಂದಿರು ಗೊತ್ತಾಂಡೆ ಆ ಪ್ಲೇಸಿಗೆ ಹೆಂಗ್ ಕೈನು ಕೊರ್ದು ಎನ್ನ ಬಾಲೆನು ಅಪ್ಲೈ ಕೊಡ್ತೀನಿ ಗೊತ್ತಾಂಡೆ ಐನಾಳು ದುರ್ಗಾ ಪ್ರಸಾದ್ ಎದುರು ಒತ್ತೊಂದಲ್ಲ ಗೊತ್ತಾಂಡೆ ಯಾನ್ ಇಂಚೆ ಮಲ್ತದೆ ಅಂದ ಪೂರ ಒತ್ತೊಂದಲ್ಗೆ ಗೊತ್ತಾಂಡೆ ಹಾಲು ಒತ್ತೊಂದು ನಲ್ಲುನತೆ ದುರ್ಗಾ ಪ್ರಸಾದ್ ಇತ್ತೆ ಆಜ್ ಅಂತ ಅಂದು ಅತೆ ಪ್ರೆಸ್ಟೀಜ್ ಪುಜಾರು ಹಾಸ್ಪಿಟಲ್ ಪ್ರೆಸ್ಟೀಜ್ ಈ ಎಂದೇನು ಈ ಮ್ಯಾಟರ್ನ ನಮ್ಮ MLA ಅವಾರ್ಡ್ ನಮ್ಮ MP ಅವಾರ್ಡ್ ಏರ್ನಲ್ಲ ಗಮನ ಕಂಡು ಇನಿ ಪೋತ ಇನಿ ಎಂಕಲ್ MP ನಾಡೆ ವಿಜಯ್ ಚೌಟ ನಾಡೆ ಪೋತ್ ಬತ್ತಿತ್ತ ಇನಿ ಪೋತ್ ಫಂಡ ಅವಳು ಎಂಕಲ್ ಆನಿ ಕೇಸಾನಾಗಲ್ಲ ಫಂಡ ಪ್ರತಿಯೊಂದು ಎಂಕ್ಲೆ ಏರ್ಲ ಹೆಲ್ಪ್ ಮಲ್ದಿಜೇರಿ ಏರ್ಲ ಮಂದಿಜೇರಿ ಇವನ್ ಪೊಲೀಸ್ ಸ್ಟೇಷನ್ ನಮ್ಮ ಚೌಟೇರ್ದಾದ ಪಂಡೇರಿ MP ದಾದ ಚೌಟೇರ್ ಹೋದ್ ಎಂದಿನ ಗೊತ್ತುಂಡೆ ಫೋನ್ ಮಲ್ತನಿಗೆ ದುರ್ಗಾ ಪ್ರಸಾದ್ ಫೋನ್ ಮಾಡ್ತಾನೆ ಆ ಜನ ಪಂಡನಿಗೆ ಯಾನ್ ಪಂಡೆ ಆ ಜನ ಎಂಜಿನ ಪಂತನಿಗೆ ಗೊತ್ತಿಪ್ಪುನು ಸರ್ ಎಂಕ್ಲೆ ನಂದು ಯಾನೆ ಪಂಡೆ ಆ ಬಾಲೆಗೆ ಕಣ್ಣೇ ಇಜ್ಜಿ ಆ ಬಾಲೆ ಪುಟ್ಟುನಾಗ ನೆಂಚನೆ ಎಂದು ಪಂದಿಪ್ಪೇರು ಯಾನ್ ಪಂಡೆ ಅವು ಸರಿ ಸರ್ ಆ ಬಾಲೆ ಕಣ್ಣೇ ಇಜ್ಜಿ ಪುಟ್ಟುನಾಗ ನೆಂಚನೆ ಆಂಡ ಅವು ಎನ್ನ ಬಾಲೆ ಹತ್ತಂದು ಯಾನ್ ಪಂಪನಿ ಬನ್ನೆ ಅವು ಬಾಲೆ ಎನ್ನತ್ತು ಅವು ಬಾಲೆ ಪ್ರತೀಕ್ಷಣ ಅಂತ ಪಂಡೆ ಬಜ್ಜಿಯಲ್ದ ಪ್ರತೀಕ್ಷಣ ಬಾಲೆ ಅವು ಎನ್ನತ್ತು ಪಂಡೆ ಯಾನ ಗೊತ್ತಾಂಡೆ ವೆನ್ಲಾಕ್ ಚೈಲ್ಡ್ ಕೇರ್ ಸೆಂಟರ್ ಅದೊಂದು ಹಾ ಅಲ್ಪ ಉಂಟು ಗೊತ್ತಾಂಡೆ ಈತ ಪೂರನ್ ಅಂತೀರು ಸ್ಕ್ಯಾನಿಂಗ್ ಕಣ್ಣೆ ಪಾರ್ಟಿ ಇಜ್ಜಿ ಅಲ್ಪ ಒಂಜಿಂದು ಇಜ್ಜಿ ಫುಲ್ ಕ್ಲೋಸ್ ಗೊತ್ತಾಂಡೆ ಓ ದೇವರೇ ಅಂದ ದಾಲ ಇಜ್ಜಿ ಗೊತ್ತಾಂಡೆ ಅವು ಒಂಜಿ ಡಾಕ್ಟರ್ ಆಗ್ಲಿ ಗೊತ್ತಾಗ್ತದೆ ಮೂಜಿ ದಿನೊಟ್ಟು ಮಕ್ಕಳು ಪ್ಲಾನ್ ಮಲ್ದಿನಿ ಗೊತ್ತಾಂಡೆ ಎಂಕ ಎನ್ನ ತರಕ ಪಾಡ್ಯಾರೋಸ್ಕರ ಮಕ್ಕಳು ಪ್ಲಾನ್ ಮಲ್ದಿನಿ ಮೂಜಿ ದಿನ ಮುಟ್ಟ ಗೊತ್ತಾಂಡೆ ನಂಗೆ ಎಂಚ ಪನ್ಪುನಿಂದ ಬಯ್ಯನಾಗ ಮೆಲ್ಲ ಪ್ಲಾನ್ ಪಾಡಿಯರು ಪಂಡಿರ್ಲೆತ್ತದು ಆ ತರ ಬಿಡ್ತಿದ್ದೀರ ನಾನು ಫೋನ್ ಮಾಡ್ತಿದ್ದೆ ನೀವು ಒಮ್ಮೆ ಬರ್ಬೇಕು ಇಲ್ಲಿಗೆ ಎಂದು ಪಂಡದು ಗೊತ್ತಾಂಡೆ ಅಂಚ ಪಂಪೇರು ನಿಮ್ಗೆ ಆಘಾತ ಆಗ್ತದೆ ಅಂತ ಹೇಳಿ ಹೇಳಿಲ್ಲ ಆಘಾತ ಆಗ್ತದೆ ಅಂತ ಹೇಳಿಲ್ಲ ಪಂಡ ಲಾಸ್ಟಿಗೆ ಇಂಚ ಪಂಡ್ಯರು ಮೂಜಿ ದಿನಟಿ ಅಂದ ಅತ್ತೆ ಇರಡ ಪಂಡಿಜಿಂಡಲ್ಲ ಇರ್ನ ಫ್ಯಾಮಿಲಿ ಇತ್ತಿರತ್ತೆ ಇರ್ನ ಅಣ್ಣ ಇತ್ತಿರ ಇರ್ನ ಅಮ್ಮ ಇತ್ತಿರತ್ತೆ ಡೆಲಿವರಿ ಆತನರತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ಫೇಕ್ಗೆ ದುರ್ಗಾ ಪ್ರಸಾದ್ ಪನ್ಪುನಿ ಯಾನ್ ಪಂಡೆ ಏರ್ನ ಸ್ಕ್ಯಾನಿಂಗ್ ಫೇಕ್ ಅವು ಲೇಡಿ ಘೋಷಂದ ಅವು ಸ್ಕ್ಯಾನಿಂಗ್ ಫೇಕ್ ಆಂಡ ಗೌರಿ ಕಾವೇರಪ್ಪ ಮಂತಿನ ಕನ್ನಡ ಸ್ಕ್ಯಾನಿಂಗ್ ಫೇಕ್ ಯಾರು ಸಾಧ್ಯನೇ ಇಜ್ಜಿ ಪಂಡೆ ಅತ್ತು ಆ ಜನ ಎಂಚಿನ ಪಾತಿರ್ನುಗೆ ದುರ್ಗಾ ಪ್ರಸಾದ್ ಫೇಕ್ಗೆ ಗೊತ್ತಾಂಡೆ ಅಪ್ಪ ಮಕ್ಕಳು ಫೇಕ್ ಸ್ಕ್ಯಾನಿಂಗ್ ತೂದಿರೇನ್ ಡೆಲಿವರಿ ಮಲ್ತಿನ್ಗೇನಾ ಮಂತೀರಾ ಎಂಚಿನಂದು ಪನ್ಪುನಿ ಯಾಕಲೇಗಪ್ಪ ಈತಲ ತೀರ ಎಂಕ್ಲೇನ್ ಪನ್ಪೇರಿ ಎಂಕ್ಲ ಅನ್ಎಜುಕೇಟೆಡ್ ನಿಜ ಮೇಡಮ್ ಒಂದೇನು ನಮ್ಮ ಬುಡ್ರೆಗೆ ಬಲ್ಲಿ ಅವೇ ಒಂದೇನು ಬುಡ್ರೆಗೆ ಬಲ್ಲಿ ಮಕ್ಕಳನ್ನ ಗೌರ್ಮೆಂಟ್ ದಾಕ್ಲಿ ಎಂಚಿನ ಮಲ್ತನಲ್ಲ ಮಾತಿರ್ಲ ಜನಸಾಮಾನ್ಯರ ಖಾಲಿ ಕುಲ್ಲು ಇರುದೇನದೇರು ಮಕ್ಕಳು ಮಾತಾ ಇಜಿ ಒಂದು ನಮ್ಮ ಆಯ್ನತ್ ಮಲ್ಪೋಗಾವೆ ಮೇಡಮ್ ಎಂಕುಲು ಇರ್ನ ಏಪಲ್ ಎಂಕುಲು ತುಲೆ ಎಂಕುಲು ಒಂಜಿ ಪೊಣ್ಣು ಪೊಂಜೋಲ ಅದು ಇರ್ನ ಸಪೋರ್ಟ್ ಗೇಪೋಗ್ಲಲ್ಲ ಅವೇ
ಸತ್ಯಂಗೆ ಹೆಲ್ಪ್ ಬೋಡು ದಾಯಪಂಡ ಇಂಕ ಪೊಲೀಸ್ ಸ್ಟೇಷನ್ ಕಾನೂನು ನೋಡಿದೆ ಹೆಲ್ಪ್ ತಿಕ್ಕುಜಿ ನಿಂಗೆ ಗೊತ್ತಾದುನ್ನತ್ತೆ ನಾನು ಇಂಚ ಮಾಡ್ತೀನಿ ದಾಯಪಂಡ 3 ತಿಂಗಳು ಆಂಡಲ ಉನ್ನತ್ತೆ ಸ್ಟೇಷನ್ ಫೋನ್ ಬಂತು ಪೇಟಿಗೆ ಅವು ಕೇಸ್ ಕ್ಲೋಸ್ ಆಗಿ ಬರ್ತನತ್ತೆ ಮೇಡಮ್ DNA ರಿಪೋರ್ಟ್ ಇರ್ನಂದೆ ಬರ್ತನತ್ತೆ ಮೇಡಮ್ ಈ ಲಾಯರ್ ಪಂಪೇರು DNA ರಿಪೋರ್ಟ್ ಮ್ಯಾನಿಪುಲೇಟ್ ಎಂಕೆಲ್ಲ ಮಲ್ಪೇರಕ್ಕಲ್ಲ ఒక DNA ರಿಪೋರ್ಟ್ ದಾ ಇರೇ ಕೊರಂದೆ ಕುಲ್ದೇರಪ್ಪಣ್ಣ ಸೋಷಿಯಲ್ ಮೀಡಿಯಾದ ದಾಯ ದುಂಬು ಬರ್ತದೆ ಕೋರ್ಟ್ಗೆ ಫೋನ್ ಸೋಷಿಯಲ್ ಮೀಡಿಯಾಗೆ ಬರಿಯರತನ ಪೊಲೀಸ್ ಸ್ಟೇಷನ್ ಓಪನ್ ಮಾಡ್ತಾರೆ ಇಜ್ಜತ್ ಅನ್ಪನ್ನಾಗ ಅವು ಏನು ಹ್ಯುಮ್ಯಾನಿಟಿ ಡೇ ನೀವು ಓಪನ್ ಮಾಡ್ತೀನಿ ಅನ್ಮನ್ಪಿ ಅಪ್ಪಣ್ಣ ಮಕ್ಕಳು ಕಾನೂನು ಪೂರ ಮಕ್ಕಳದು ತನ್ನ ಕೈ ತನ್ನ ರೈಟ್ ಉಂಡೆ ಅಪ್ಪಂಡ ಅದೇ ಅದೇ ಕಪ್ಪತೆ ತಿರುಂಜಿ ತುಲೆ ಒಂದು ಹೊರ್ತಿನ ಬಾಳೆನು ತಿರುತಿ ಕೊರ್ನಾಗ ಒಂದ್ ಸರಿ ನಾನು ಕಂಪ್ಲೇಂಟ್ ಕೊಡ್ತೆ ಆ ಸಿಸ್ಟರ್ ನಕ್ಲೇನು ಡಾಕ್ಟರ್ ನಕ್ಲೇನು ಎತ್ತದು ಫಸ್ಟ್ ಒಂದು ಎನ್ಕ್ವೈರಿ ಮನ್ಕೊಂಡು ಒಂದು ಸಿಸ್ಟಮ್ ಉಂಡತ್ತೆ ಅದನ್ನು ಮಂತದ ನೇಜಿ CCTV ಫುಟೇಜ್ ತುಪ್ಪು ಒಂಜಿಲ ಮಂತದ ಜೇರು ಗೊತ್ತಾಂಡೆ ಒಂಜಿ ಮಂತದ ಜೇರು ಅಸಲು ಸ್ಟೇಷನ್ ಕೇರ್ನಪ್ಪ ಅಂತ ಅದು ನಾವು ಮಾಡ್ತೇವೆ ಮೇಡಮ್ ನಾವು ಮಾಡ್ತೇವೆ ಸರ್ ನಮ್ಮನ್ನು ಕರೀಲಿಕ್ಕೆ ಇಲ್ವಾ CCTV ಫುಟೇಜ್ ನಾವು ನೋಡ್ಬೇಕಲ್ವ ಅನ್ಕೊಂಡಾಗ ಒಂಜಿ ರೆಸ್ಪಾನ್ಸ್ ವರ್ಕ್ ಜಾಕ ನಡೆದು ಅದನ್ನ ಆತಗೊಂದು ಯಾನಂಜಿ ಕನ್ಪುನಿ ಬಾಲ್ಯದ ವಿಷಯ ಎಂದು ವಸ್ತುಲ ಹತ್ತಂದು ಎಂಚಿನಲ್ಲ ಅಂದು ಅತ್ತತೆ ಒಂದು ಪೊಣ್ಣು ಶತ್ರು ಯಾರ ಬಲ್ಲಿ ಅತೆ ಏಕೊಂಜಿ ಎಂಕೊಂಜಿ ಯಾನ್ ಏಟು ಸಫರ ಒಂದಲ್ಲೇ ಗೊತ್ತಿಲ್ಲ ಎಂಕ್ ಪೆದ್ದುನ್ ದಾದೆಕ್ ಎಂಕ್ ಬೊರ್ಚಿನ ಮಾರಿಯರ ಪೆದ್ದುನೆ ಮಂತು ಕೊರಲಿ ಬೊಕ್ಕ ಒಂಜಿನ ಗೊತ್ತುಂಡೆ ಅವಳು CWC ಉಂಡಿಯ ಜೋಕುಲು ಬೋರ್ಡ್ ಅನ್ನ ದತ್ತು ದೊತನೊಲ್ಲಿ ಹಾಕಲೇಗ ದಾಯಿಗ ಆಪುಜ ಎಂಚಿನ ಬಾಲಿನ ಕಿತ್ತದ ಪಿರೋರಿಯ ಕೊರಡು ಅಂಚೆತನ ಅಲೆಗೆ ಪೆದದ ಕೊರಲಿ ಅತೆ ಕೊರ್ಪುನಲ್ಲಿಗೆ ಆತಿತ್ತನ ಅಲೆಗೆ ಬೆದ್ದದು ಕೊರಲಿ ಆತ ಮಂಡೆ ಬೆಚ್ಚ ಇತ್ತನ ಪಿರೋರಿನ ದುಡ್ಡು ಬೋರ್ಡ್ ಅಲೆಗತ್ತೆ ಏರ್ನಲ್ಲ ಭಂಗ ಬತ್ತಿನ ಕರ್ಮ ಬತ್ತಿನ ಮೊಲೆಗೆ ಎಡ್ಡ ಆವಲೆಗ್ ಖಂಡಿತ ಯಾನಿದಿನ ಸಾಕೊಂಡು ತಲೆಗೆ ತಟ್ಟಂದೆ ಬುಡಂದೆ ಗ್ಯಾರಂಟಿ ಯಾಕಂದ್ರೆ ಆತ ಬಂದಿತ್ತು ఒక ಒಂಜಿ ತಕ್ಕ ಗವರ್ಮೆಂಟ್ ಪೂರ ಪನ್ಪುಂಡು ಪೊಣ್ಣು ಜೋಕ್ಲೆನ್ ರಕ್ಷಣೆ ಮನ್ಪೊಡು ಪೊಣ್ಣು ಜೋಕ್ ಎನ್ನ ಪೊಣ್ಣು ಬಾಲೆ ಅಪ್ಪನ ಎನ್ನ ಪೊಣ್ಣು ಬಾಲೆಗೆ ಎಂಕ್ ಎಂಗ್ನ ಪೊಣ್ಣು ಬಾಲೆಗೆ ಎಂಕ್ಲ ರಕ್ಷಣೆ ಇಜ್ಜಪ್ಪಂಡ ತೂಲಿಗೆ ಮತ್ತೆ ಪೊಣ್ಣು ಜೋಕ್ಲೆನ್ ರಕ್ಷಣೆ ಮನ್ಪೊಡು ವಿದ್ಯಾಭ್ಯಾಸ ಕೊರಡು ಪೊಣ್ಣು ಬಾಲೆನ ಮೋಲ್ ಸಿದೆಗೆ ದಾದೆಕ್ ಕೊರ್ತಾಲು ಎಂಜಿನೆಗ್ ಕೊರ್ತಾಲು ಏರೆಗ್ ಗೊತ್ತಾಂಡೆ ದುರ್ಗಾ ಪ್ರಸಾದ್ ಎಂಡಿ ಆವಡು ಏರೆ ಆವಡು ಅಲ್ಲಿ ಒತ್ತೊಂದು ಬೊಕ್ಕ ಇಂಚೆ ಆಲ್ ಮಂದಲ್ ನಿಕ್ಲ ಬಾಲೆ ನಿಕ್ಲ ಎಗು ಎಂಕ್ಲ ಮಲ್ಪ ಇಂಚೆ ನಾನು ಕೇಸ್ ಕ್ಲಿಯರ್ ಮನ್ಪಲ ಪಂದು ಬಾಲೆನ ಕೊರ್ತು ನಮ್ಮ ಮಲ್ಲೆಜ್ಜ ಅಂದೆ ಅವು ದಾನ ಮನ್ಪಂದೆ ಮುಚ್ಚೆರ ತುಯ್ಯರು ಗೊತ್ತಾಂಡೆ ಕೇಸ್ ಯಾನ್ ಮಲ್ತಾರೆ ಫೋನ್ ಮಲ್ತೆ ಆ ಜನಕ್ಲ ದುರ್ಗಾ ಪ್ರಸಾದ್ ಫೋನ್ ಎಪ್ಪುಜಿ ಏನಲ್ಲ ಎಪ್ಪುಜಿ ಎಂಕ್ಲಿತ್ತೆ ಅವಳು ಚೌಟರ್ನದೆ ಪೋಜಿಪುನ ಅವಳು ಫೋನ್ ಮಾಡ್ತೀನಿ ಕಜನ್ ಅನ್ಪುನಿ ಯಾನ್ ಆಪರೇಷನ್ ಥಿಯೇಟರ್ ಇಲ್ಲಂದ್ರೆ ಆಪರೇಷನ್ ಥಿಯೇಟರ್ ಫೋನ್ ಕೊನೆರಂడి ಮೇಡಮ್ ಆಪರೇಷನ್ ಥಿಯೇಟರ್ ಫೋನ್ ಕೊನೆರಜ್ಜಿ ಒಂಜಿ ಬೊಕ್ಕೊಂಜಿ ಆ ಜನ ಆಪರೇಷನ್ ಥಿಯೇಟರ್ ಇಪ್ಪುನಿ ಜಾಜನ ಇಪ್ಪುನಿ ಓಲ್ ಗೊತ್ತುಂಡೆ ಅದಂತ ಬಿಲ್ಡಿಂಗ್ ಟೈಟಲ್ ಎಡಿತ್ತುನೆ ಅಂತನ ಗೊತ್ತಂದ್ರೆ ಜೇಸಿ ಪಾಡನ್ನು ಕುಲ್ದಿಪ್ಪುನಿ ಆಜನ ಇಪ್ಪುನಿ ಅವಳು ಆಜನ ಅನ್ಪುನಿ ಮೂಲುಂಡೆ ಈ ಡೆಲಿವರಿ ನೆತ್ತ ಮಿಕ್ಕ ಆ ಜನ ಬಿಲ್ಡಿಂಗ್ ಬರ್ಪುನೆ ಇಜ್ಜ ಆ ಜನ ಗೊತ್ತಾನೆ ಆ ಜನ ಅವಳು ಕುಲ್ ಒಂದು ಇಪ್ಪುಂಡು ಬೊಕ್ಕ ಮಲ್ಪುನಿ ನತ್ತೆ ಪೂರ ಮೂಲ ಮಕ್ಕಳು ಮಲ್ಪುನಿ ಸಿಸ್ಟರ್ ನಕಲ್ ಮಲ್ಪುನಿ ಸೀನಿಯರ್ ಸಿಸ್ಟರ್ ನಕಲ್ ಕೆಲವರು ಇಪ್ಪೇರು ಅಕಲ ಎಕ್ಸ್ಪೀರಿಯನ್ಸ್ ಮಂತದ ಇಪ್ಪೇರು ಅಕಲ ಅಭ್ಯಾಸ ಇಪ್ಪುನು ಅದಕ್ಕೆ నేను ಸೇಫ್ ಅದು ಮಂತನ್ ಪೋಪು ನೆಡ್ದುಂದು ಎತ್ತು ಮಂತದರ ಗೊತ್ತು ಜಾಂಡ ಎಂಕಿ ಇಂಚ ಅನ್ಯ ಮಂತಲಿದೆ ಒಂದು ಪ್ರತ್ಯಕ್ಷವಾದ ಅಕಲ್ ತಿಕ್ಕದು ಬೂರ್ನಿ ಇತ್ತೆ ಪ್ರತಿ ಒಂದು ಜನಕ್ಕಲ ಒಂದು ದುಂಬುದು ಅಂಚಾತನು ಇಂಚಾತನು ಪಂಪೇರು ಇಂಚ ದುಂಬು ಏರ್ಲ ಐಕೆಲ್ಲ ಬೈದ್ಯರು ಗೊತ್ತಾಂಡೆ ಇತ್ತೆ ಪಂಪೇರು ಅಂದ್ ಎಂಕ್ಲೆಗ್ ಅಂಚಾತನು ಎಂಕ್ಲೆಗ್ ಇಂಚಾತನು ದುಂಬೇ ಏರನಲ್ಲ ಅನ್ಮಂತದ್ದು ನಕಲ್ ಒಂಚೂರು ಉಂಟಾದ್ರು ಅಪ್ಪಗ ಇಂದು ಎಂಜಿನ ಗೊತ್ತು ನಕ್ಲೇನ್ ಬುಡ್ ನಕ್ಲೆ ಯಾನ ಬುಡಿ ಅನ್ನ ನನ್ನ ಎಲ್ಲ ನನ್ನೊಂದು ಫೋನ್ ನಕ್ಲೆ ಇಂಚನೆ ಮಲ್ಪೇರ ಗೊತ್ತಾಂಡೆ ನಾವು ಎಂಕಿ ಎನ್ನ ಬಾಲೆ ತಿಕ್ಕಿನ ಗೊತ್ತಾವದು ಸಮಾಜ ದಾದ ಮಲ್ದೇರ ಕುಲೊಂದು ಗೊತ್ತಾಂಡೆ ಏರ್ನ ಬಾಲೆ ನವ್ಲೆ ಎಂಕ್ ಗೊತ್ತುಂಡು ಮೇಡಮ್ ಅವು ಏರ್ನ ಬಾಲೆ ಅಂತ ಆಂಡಲ ಅವೇನ ಎನ್ನ ಬಾಲೆ ನಮ್ಗೆ ಯಾನು ಸೀದನಿಗೆ ಎಂಡೆ ಒಂಜಿ ಬಾಲೆ ರಡ್ಡ ಪ್ರಾಪುಂಡ ಮೋಲಾಂಡಲ ಅಂದ ಹೌದಾದ ಎಲ್ಲಿಗೋಸಲ್ಲ ಮಿರಾಕಲ ಕೆಂಡೇನು ಬಾಲೆ ಬಾಲೆದ ಅಪ್ಪೆ ಅವಳು ಪ್ರತೀಕ್ಷಾ ಅವಳು ಎಲ್ಲನೇ ಬಾಲೆ ಎಂದು ಪಾಡ್ದು ಬಾರ್ದಿರತ್ತೆ ಅಕಲು ಒಂದು ತರಿಕೆನ್ನ ಮೋಡೆ ಪೋಂಡು ಆಲ್ಪಿದ್ದಿನ ಬಾಲೆ ಅಕಲ್ ಬಂದಿರತ್ತೆ ಹಾಸ್ಪಿಟಲ್ ಗುರ್ತೆ ಅಂಕಲ್ ಸಿಸ್ಟರ್ನ ಕೈಗೊಂಡು ಕೊಡ್ತೀನಿ ಅಂತಿರತ್ತೆ ಗೊತ್ತಿಲ್ಲ ಅಕಲ್ ಬಂದು ಗೊತ್ತಿಲ್ಲ ಇಲ್ಲಿಗೆಲ್ಲ ಅದು ತೆದ್ದಿನತ್ತಾವು ಅಕಲ್ ಅವೇನು ದಾಲನ್ನು ಮಲ್ತಿದ್ದೀರಿ ಸೀದಾ ಎಂಕ್ಲಾಗ ಬರ್ಚಿ ಪಂಡದ ಆಟೆ ಮತ್ತದು ಸೀದಾ ಬೈದೇರ ಅಕಲ್ ಗೊತ್ತಾಂಡೆ ಅವು ಫ್ಯಾಮಿಲಿ ಬ್ಯಾಂಕ್ ಕಾಂಟ್ಯಾಕ್ಟ್ ಉಂಡು ಗೊತ್ತಾಗುತ್ತೆ ಫ್ಯಾಮಿಲಿ ಎನ್ಕ್ವೈರಿ ಮಾಡ್ಕೊಂದಿಲ್ಲ ಅಸಲು ಆತ ಕ್ಲಿಯರ್ ಆದ ಫೋನ್ ಒಂದಿಲ್ಲ ಅವು ಬಾಲೆ ನಿಖಿಲ ನತ್ತ ನಿಖಿಲ್ ಕೊನೋಡುಂದೆ ಇಜ್ಜವು ಉಂಡು ಗೊತ್ತುಂಡು ಎದುರು ಬರಿಯರ್ ಅಕಲ್ ಪಂಡ ಹಾಲು ಅನ್ಮ್ಯಾರಿಡ್ ಅತ್ತೆ ಹಾಲಿಗೆ ಪ್ರಾಬ್ಲಮ್ ಆಗ್ತದೆ ಅಸಲು ಆಂಡ ಎನ್ನದುಲೆ ಇನ್ನು ಪರಿಸ್ಥಿತಿ ತುಲೆ ಎನ್ನ ಹಿಂಗ ಗೊತ್ತುಂಡು ವಿಷಯ ಆಂಡ ಏರ್ಲ ಎದುರು ಬರೋ ತಯಾರಿದ್ದೀರಿ ಯಾನು ಆ ಪರಿಸ್ಥಿತಿ ಬೋರಿಯ ಗೊತ್ತಾಂಡೆ
ಅದೇ. ಎಲ್ಲ ಎಂದ ಸಾಕ್ಷಿ ಒಂಜಿಲಜಿ ವಿಷಯ ಮಾತ್ರ ಇಂಕು ಗೊತ್ತು ನಿಂಜೆ ಇಂಚ ಮಂತ್ ದೇರು ಮುಕ್ಕುಲೊಂದು ಸಾಕ್ಷಿ ಇಜ್ಜನಡು ಸಾಕ್ಷಿಯನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಮಾತ್ರ ಇಟ್ಟು ಪ್ರತಿಯೊಂಜಿಲು ಎನ್ನ ಬ್ಯಾಂಗ್ಳೂರ್ಗೂ ಸಮೇತ ಕಡಪುತ್ತೆ ರಕ್ಷಣకు ಪಂಡಿರ್ ದಾಲ ತೊಂದರೆ ಸ್ಕ್ಯಾನಿಂಗ್ ಇಂಜೇ ಒಂದು ಸೀರು ಫಾಲ್ಟ್ ಇಜ್ಜಿ ಅವಲ ಒಂಜಿ ಹ್ಯಾಂಡಿಕ್ಯಾಪ್ ಆತು 8% ಹ್ಯಾಂಡಿಕ್ಯಾಪ್ ಒಂದು ಸಣ್ಣ ಬ್ಲಿಂಕ್ ಆಪುನಿ ಪ್ರತಿಯೊಂದಿಲ್ಲ ಆಪುನಿ ಮಕ್ಕಳು ಗೊತ್ತುಜಿಂದು ಪಂಪನ ಅವಲ ಡೆಲಿವರಿ ಅದು 3 days ಆದ್ಲ ಗೊತ್ತುಜಿಂದು ಪಂಡ ನಾವು ಒಂದು ಚಿತ್ರಣ ಉಂಡು ಅತ್ತೆ ಎಂಕುಲು ಇರೆ ಕಾಲ್ ಮಲ್ಪಯಾನ ಅವೇ ಎಂಕುಲು ಇಲ್ಲಗೆ ಬರ್ಪ ಇರ್ನ ಅವೇ ಸರಿ ಓಕೆ ಪಂದ್ ಪನ್ಲೆ ಇನ್ಫಾರ್ಮ್ ಮಾಡ್ಕೊಂಡು ಪೂರ ತಿರ್ಗೊಂಡಿಪ್ಪು ಗೊತ್ತಾಂಡೆ ಸರಿ ಸರಿ ಖಂಡಿತ ಆಡೆ ಇಡೆ ಪೋರೆತ್ತು ಮತ್ತೆ ಲೆಕ್ಕರು ಖಂಡಿತ 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 ಅವೇ ಸರಿ ಓಕೆ ಸರಿ ಮಗ ನರ್ಸ್ನ ಕೆಂಚಲ್ಲ ಮಾತನಾಡ್ತಾ ವಿಷಯ ಇದೆ ಗೋಡೆ ಬಣ ಬಯ್ಯ ಗೋಡೆ ಗೋಡೆ ಪಂಡಿನಿದೆ ಕನ್ನಡ ವಿಷಯ ಪಂಡಿನಿದೆ ಗೋಡೆ ಮಂಗಳವಾರ ಡೆಲಿವರಿ ಸಂಡೆ ಮಂಗಳವಾರ ದಿನ ಮಂಜಿ ಕಟ್ಟೆ ಇಜ್ಜಿ ಅವು ನಾನು ನಾನೇ ಎಕ್ಕಲೆ ನಾನು ಬೇದಿನ ಮಂಜಿ ಎಕ್ಕಲೆ ಗೊತ್ತಾಗ್ತಿ ಎಕ್ಕಲೆ ನಮ್ಮ ಫೋಟೋ ಇಂಜಿನ ಮಕ್ಕಳು ಸಾಕ್ಷಿದ ಸ್ಕ್ಯಾನಿಂಗ್ ಮಲ್ಕುಂದಾಯ ಸ್ಕ್ಯಾನಿಂಗ್ दादा क्वालिटी सडनली मक्ಳು ಕಣ್ಣದ ಒಂದು ಇದಿಲ್ಲ ಮಾರ್ಕ್ ಇತ್ತು ಸ್ಕ್ಯಾನಿಂಗ್ ಆರ್ಗನ್ಸ್ ನನ್ನ ಮಕ್ಕಳು ಬಂದು ಅವರ ವರ್ಕ್ ಕ್ಲಿಯರ್ ಬರ್ತದೆ ಗೊತ್ತಾಗ್ತದೆ ಬ್ಲಿಂಕ್ ಆಗ್ತದೆ ಸ್ಕ್ಯಾನಿಂಗ್ ಕ್ಲಿಯರ್ ಆದ ಅನ್ಎಜುಕೇಟೆಡ್ ಏರ್ಲೇರು ಒಂದು ದೂರನಲ್ಲ ಏದು ಗುಳ್ಳೆ ಉಂಟು ವರ್ಕ್ ಉಂಟು ಸಿಸ್ಟರ್ ಉಂಟು ಅವು ಉಂಟು ಗೊತ್ತು ಮಂದಿ ಸ್ಕ್ಯಾನಿಂಗ್ ಗರ್ಭಣೆ ಪುನಃ ಟ್ರೀಟ್ಮೆಂಟ್ ನಡಪುನ ಉಂಟು ಅಂಚೆ ಪುನಃ ಕಣ್ಣೆ ಬಾಟೇಜ್ ಎನ್ನ ಸ್ಕ್ಯಾನಿಂಗ್ ಉಂಟು ರೈಟ್ ಆಯ್ತು ನಾರ್ಮಲ್ ಉಂಟು ಗೊತ್ತಂತೆ ಹಾಂ ಪ್ರತಿ ಸತಿ ತುಂಬ ಸ್ಕ್ಯಾನ್ ಮಾಡಿದ್ದಾರೆ ಅಲ್ಲ ದುಂಬುಲ ಬಿಸಿಯೂರು ಊರು ಡೆಲಿವರಿ ಬಂದ ರಿಪೋರ್ಟ್ ಸ್ಕ್ಯಾನಿಂಗ್ ಕೊಡ್ತಿದ್ದು ಆ ಸ್ಕ್ಯಾನಿಂಗ್ ಅಂದ್ರೆ ನಿರಂತರ ಸುದ್ದಿ